ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶುದ್ಧ ಗೃಹಸ್ಥ ಅಂತ ಹೇಳಿದ್ರೆ ಕೇವಲ ಕುಟುಂಬವನ್ನು ನಡೆಸೋದು ಮಾತ್ರ ಅಲ್ಲ, ಧರ್ಮ, ಕರ್ತವ್ಯ, ಪ್ರೀತಿ, ತ್ಯಾಗ, ಸಂಯಮ ಹಾಗೆ ಸೇವೆಯ ಒಂದು ಸುಂದರ ಸಮನ್ವಯ ಅಂತ ಕರಿತೀವಿ. ಅಂದರೆ ಕುಟುಂಬ ಅಷ್ಟೇ ಅಲ್ಲದೆ ಸಮಾಜದ ಒಳಿತಾಗಿರಬಹುದು, ಈ ರೀತಿಯಾಗಿ ಚಿಂತನೆಯನ್ನು ಮಾಡುವಂಥದ್ದು, ಸತ್ಯ ಧರ್ಮದ ಹಾದಿಯಲ್ಲಿ ಸಾಗೋದಕ್ಕೆ ಒಬ್ಬ ಶುದ್ಧ ಗೃಹಸ್ಥ ಅನ್ನುವಂಥ ಅರ್ಥವನ್ನು ನಾವು ಹೇಳಬಹುದು. ಇದನ್ನ ಹೊರತುಪಡಿಸಿ ಇದನ್ನ ಮೀರಿ ಇರುವಂತಹ ಅರ್ಥ ಏನು ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ತಿಳಿಸ್ಕೊಡ್ತಾರೆ. ಶ್ರೀ ಪುರುಷೋತ್ತಮ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಪ್ರಸ್ತುತ ಸಮಾಜ ಅನ್ನೋದು ಒಂದು ರೀತಿ ಹಗರಣಗಳ ಆಗರ ಆಗಿ ಹೋಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಕುಟುಂಬಗಳ ನಡುವೆ ಒಂದು ರೀತಿ ಮನಸ್ತಾಪ ಇರುವಂಥದ್ದು, ಸರಿಯಾದ ರೀತಿಯಲ್ಲಿ ಕುಟುಂಬ ನಡೆದುಕೊಂಡು ಹೋಗ್ತಾ ಇಲ್ಲ, ನಿರ್ವಹಣೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಪ್ರಕಾರ ಶುದ್ಧ ಗೃಹಸ್ಥ ಅಂದ್ರೆ ಯಾರು? ಶುದ್ಧ ಗೃಹಸ್ಥ ಪದ್ಧತಿಯನ್ನು ನೀವು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುದ್ಧ ಗೃಹಸ್ಥ, ಅಲ್ಲೇ ಪ್ರಶ್ನೆಗೆ ಉತ್ತರ ಎರಡು ಅಲ್ಲೇ ಇದೆ. ಆದರೆ ಇದಕ್ಕೆ ಹೆಸರೇನು ಹೇಳ್ಬೋದು ಅಂದರೆ ಅಭಿವೃದ್ಧಿಯ ಮನೆ, ಅಭಿವೃದ್ಧಿಯಾಗುವ ಮನೆ. ಈ ಮನೆಗೆ ಶುದ್ಧ ಗೃಹಸ್ಥ. ಅಭಿವೃದ್ಧಿ ಅಂದಮೇಲೆ ಮನೆ ಯಜಮಾನ ಖುಷಿಯಾಗಿರಲೇಬೇಕಲ್ಲ, ಹೌದು ಅಲ್ವಾ? ಆದರೆ ಈ ಖುಷಿಗೆ ಯಾಕೆ ತೊಂದರೆ ಆಗಿದೆ, ಆತಂಕ ಆಗಿದೆ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಕೆಲವು ಹೆಂಗಸರುಗಳಲ್ಲಿ ತುಂಬ ಮನೆ ಮಾಡಿದೆ. ಎಷ್ಟು ಹೇಳಿದ್ರು ನಮ್ಮ ಯಜಮಾನರು, ನನ್ನ ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ನಾನು ಎಲ್ಲ ಪೂಜೆ ಮಾಡಾಯಿತು, ಏನೂ ಉಪಯೋಗ ಬರ್ತಾ ಇಲ್ಲ, ನನ್ನ ಗಂಡ ಒಬ್ಬ ಸರಿ ಹೋಗ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತಪ್ಪ ಪ್ರತಿ ಹೆಣ್ಣು ಇಷ್ಟಪಡುವಂಥ ವಿಚಾರ. ಅಂದರೆ ಅವರವರ ವೈಯಕ್ತಿಕ ಅನುಸಾರವಾಗಿ ಒಂದೇ ಟೇಸ್ಟ್ ಅಂತೂ ಇರಲ್ಲ, ಅಂತೂ ಒಂದು ಕೊರತೆ ಅಂತೂ ಇರುತ್ತೆ. ಆ ಕೊರತೆ ಇದ್ದಾಗ ಮನೆಯ ಯಜಮಾನ ಅಂದರೆ ಶಾಂತ ರೀತಿಯಿಂದ ಇರಬೇಕು. ಮನೆಯ ಯಜಮಾನ ಹೇಗಿರಬೇಕು? ಶಾಂತ ರೀತಿಯಿಂದ ಇರಬೇಕು. ಇಲ್ಲವೇ ಬತ್ತಿದ್ದಂಗೆಲ್ಲೇ ಲೆಫ್ಟ್ ಟು ರೈಟು ಅಂತ ಕೆಲವರು, ಏನು ಮಾಡಿದ್ರು ಒಪ್ಪಲ್ಲ ಅಂತ ಇನ್ನು ಕೆಲವರು, ಎಂಥ ಅಡುಗೆ ಮಾಡಿಕೊಟ್ರು ಏನಾರು ಒಂದು ಹೇಳ್ತಾರೆ ಅಂತ ಇನ್ನು ಕೆಲವರು. ಸೊ ಈ ಹಲವಾರು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ಮನೆಯನ್ನು ಜಾಸ್ತಿ ಬಳಸದೆ ಹೊರಗಡೆನೇ ಜಾಸ್ತಿ ಬಳಸ್ತಕ್ಕಂಥ ಕೆಲವರು ಇರ್ತಾರೆ. ಅದು ಕೂಡ ತುಂಬ ಅಬ್ಜೆಕ್ಷನ್ ಆಗುತ್ತೆ. ಹಲವಾರು ರೀತಿಯ ವಿಚಾರಗಳು, ಒಂದು ಎರಡಲ್ಲ, ಬೇಕಾದಷ್ಟು ಹೇಳ್ತಾ ಹೋದರೆ ಬೇಕಾದಷ್ಟು ಆಗುತ್ತೆ. ಆದರೆ ಇದು ಸರಿ ಹೋಗಬೇಕು. ಯಾವುದರಿಂದ ಸರಿ ಹೋಗಬೇಕು ಅಂತ ಮಹಿಳೆಯರು ಮೊದಲು ತಿಳ್ಕೋಬೇಕು. ಇದು ತುಂಬ ಕಷ್ಟವಾದಂಥ ವಿಚಾರ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ವಿಷಯನ ಇವಾಗ ಹೇಳಿದ್ರೆ ಇಷ್ಟಪಡ್ತಕ್ಕಂಥ ವಿಚಾರನೇ ನಾನು ಇಷ್ಟಪಡಬಾರ್ದು ಅಂತ ಹೇಳಿದಾಗ ಹೆಂಗಸರಿಗೆ ಕೋಪ ಬರಬಹುದೇನೋ, ತೊಂದರೆ ಇಲ್ಲ. ಅವ್ರಿಗಿಷ್ಟ, ಆದರೆ ಅವ್ರಿಗೆ ಕಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲ. ಗಂಡನ ಅಭಿವೃದ್ಧಿ ಯಾರ ಕೈಯಲ್ಲಿ? ಧರ್ಮಪತ್ನಿಯ ಕೈಯಲ್ಲಿ. ಯಾಕದು ಧರ್ಮಪತ್ನಿ ಅಂತ ಅಲ್ಲಿಗೆ ಹೋಗುತ್ತೆ ಅಂದರೆ, ಮದುವೆಯಾದಾಗ ಕೈ ಹಿಡಿಸೋದೇನಕ್ಕೆ, ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗೋದೇನಕ್ಕೆ ಅಲ್ವೇನಮ್ಮ? ಗಂಡು ಹೆಣ್ಣನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದೇನಕ್ಕೆ ಅಂತ ಎಷ್ಟೋ ಮದುವೆ ಆಗಿರೋರು ಗೊತ್ತೇ ಇಲ್ಲ. ಅದೊಂದು ಶಾಸ್ತ್ರ ಅಂದ್ಕೊಂಡವ್ರೆ ಅಲ್ಲಮ್ಮ. ಏನು ಮಾಡಿದ್ರು ಮದುವೆಯಲ್ಲಿ ಏನು ಮಾಡಿದ್ರು ಅದು ಏನಕ್ಕೆ ಮಾಡಿದ್ರು ಅಂದರೆ ಅದೊಂದು ಶಾಸ್ತ್ರ. ದಿನಚರಿ ಹಂಗಿರಬೇಕು ಅಂತ ಧರ್ಮದಲ್ಲಿ ಯಾವಾಗಲೂ ಪತ್ನಿಯ ಕೈಯನ್ನು ಹಿಡ್ಕೊಂಡೇ ಇರೋ, ನೀನು ಪತ್ನಿ ಕೈ ಬಿಡಬೇಡ, ಧರ್ಮವನ್ನು ಅನುಸರಿಸ್ತಕ್ಕಂಥ ಧರ್ಮಪತ್ನಿಯನ್ನಾಗಿ ನೀನು ಸ್ವೀಕಾರ ಮಾಡಿದ್ದೀಯಾ ಅಂತ ಅದು ಮೆಸೇಜು. ಧರ್ಮ ಯಾವುದು, ಪತ್ನಿ ಯಾವುದು ಏನೂ ಗೊತ್ತಿಲ್ಲ. ಅದೇನೋ ಪುರೋಹಿತರು ಹೇಳಿದ್ರು ಕೈ ಹಿಡ್ಕೊಂಡು ಹಿಡ್ಕೊಂಡೆ, ತಾಲಿ ಕಟ್ಟೋರು ತಾಲಿ ಕಟ್ತೆ, ಯಾರೋ ಹೇಳಿದ್ರು ಮದುವೆ ಮಾಡ್ಕೊಂಡೆ. ಈ ಥರ ವಿಚಿತ್ರವಾದ ವಿಷಯಗಳು. ಇದಕ್ಕೆ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಏನಪ್ಪ ಅಂತಂದರೆ, ಎಲ್ಲಿ ತಪ್ಪಾಗ್ತಾ ಇದೆ. ವಿಚಾರಗಳು ಕೇಳ್ತಾ ಹೋದರೆ ಒಂದು ರೀತಿ ಏನೋ ಒಂದು ವಿಚಿತ್ರವಾಗೂ ಇರುತ್ತೆ, ಆಶ್ಚರ್ಯಕವಾಗೂ ಇರುತ್ತೆ. ಬಟ್ ಇದೆಲ್ಲ ಯಾಕೆ ಆಗ್ತಾ ಇದೆ? ಆದರೆ ದೇವರು ಅಂತಕ್ಕಂಥದ್ದನ್ನು, ರಕ್ಷಣೆ ಮಾಡ್ತಕ್ಕಂಥದ್ದನ್ನು ಮನೆಯ ಯಜಮಾನ ಕಲಿಬೇಕು. ಫಸ್ಟು ದೇವರನ್ನು ರಕ್ಷಣೆ ಮಾಡೋದು ಮನೆಯ ಯಜಮಾನ ಬರಬೇಕು. ಏನದು ರಕ್ಷಣೆ ಮಾಡೋದು? ಅಂದರೆ
ಮೊದಲನೇದಾಗಿ ಈ ವಿಚಾರ ಹೇಳಿದಾಗ ಸಾಕಷ್ಟು ಸಲ ಹೇಳಿದ್ದೀನಿ, ಆದರೂ ಕೂಡ ಇವತ್ತು ಹೇಳ್ತೀನಿ, ಯಾರೇ ಆಗಲಿ ಈ ವಿಚಾರವನ್ನು ತಗೊಂಡು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋ ಅಷ್ಟು ಮಟ್ಟಕ್ಕೂ ಮಾಡ್ಕೋಬೇಡಿ, ತದ್ವಿರುದ್ಧವಾಗಿ ನಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ಅಂದರೆ ಜಗಳ ಆಗತ್ತೆ ನಾನು ಹೇಳಿದ ವಿಷಯದಿಂದ. ಅಂತಹ ವಿಚಾರ ಯಾವುದು ಅಂದರೆ ಮನೆಯಲ್ಲಿ ನಾನಾ ನೀನಾ ಅನ್ನೋ ಪ್ರಶ್ನೆ ಉದ್ಭವ ಆಗಬಾರ್ದು. ಏನಮ್ಮ? ಹೌದು. ಇಲ್ಲ ನೀನು ಇಲ್ಲ ನಾನು, ಇಲ್ಲ ನೀನಿರಬೇಕು ಇಲ್ಲ ನಾನಿರಬೇಕು, ಇದು ತೀರ ಮಟ್ಟಕ್ಕೆ ಹೋದಾಗ ಹೊಟ್ಟೋಗುತ್ತೆ ಮಾತು. ಇದು ಏನಕ್ಕೆ ಬರುತ್ತೆ ಅನ್ನೋದನ್ನು ಮೊದಲು ದಯವಿಟ್ಟು ಹೆಂಗಸರು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಗಂಡಸರು ಅರ್ಥ ಮಾಡ್ಕೋಬೇಕು. ಏನದು ಅಂದರೆ ಮನೆಯಲ್ಲಿ ನಾವು ಮನೆ ಕಟ್ತಕ್ಕಂಥದ್ದು, ಭಗವಂತ ಮನೇಲಿರ್ತಾರೆ, ದೇವ್ರ ಫೋಟೋ ಇದೆ, ದೇವರು ನಮ್ಮ ಮನೇಲಿರ್ತಾರೆ, ದೇವ್ರಿಗೆ ನಾವು ಪೂಜೆ ಮಾಡಬೇಕು ಅಂತಲೇ ಮನೆ ಕಟ್ಟೋದು. ಹೌದಾ? ಇಲ್ಲಿ ಏನು ತಪ್ಪಾಗ್ತಾ ಇದೆ ಅಂದರೆ ದೊಡ್ಡದಾದ ಮನೆಯನ್ನು ಯಾರು ಕಟ್ಟಿರ್ತಾರೋ ಅವರು ಅಭಿವೃದ್ಧಿಯಾದ ಗಂಡಸರು ಆಗಲಿಕ್ಕಿಲ್ಲ. ಈ ದೊಡ್ಡದಾಗಿ ಮನೆ ಕಟ್ಟಕ್ಕೆ ಕಾರಣ ಯಾರು? ಮನೆ ಹೆಂಗಸರು. ಅಡುಗೆ ಮನೆ ದೊಡ್ಡದಾಗಿರಬೇಕು, ಹಾಲು ದೊಡ್ಡದಾಗಿರಬೇಕು ಅಂತ ಯಾರು ಕೇಳ್ತಾರೆ ಹೆಂಗಸರು, ತಲೆ ಮೇಲೆ ಕಲ್ಲು ಹಾಕ್ಕೊಂಡ್ರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಗಂಡನ ತಲೆಯ ಮೇಲೆ ಕಲ್ಲನ್ನು ಹಾಕಿರುವವರು ನಾವೇ ಡಿಸೈಡ್. ಅಡುಗೆ ಮನೆ ದೊಡ್ಡದಿರಬೇಕು, ಚಿಕ್ಕದಾಗಲ್ಲ. ನಾನು ಸಾಕಾಗ್ಬಿಟ್ಟಿದ್ದೆ ಸಂಸಾರ ಮಾಡಿ ಮಾಡಿ, ದೊಡ್ಡ ಸೈಟ್ ತಗೋ, ದೊಡ್ಡದಾಗಿ ಮನೆ ಕಟ್ಟು, ದೊಡ್ಡದಾಗಿ ಅಡುಗೆ ಮನೆ ಮಾಡು, ಮುಗಿತಲ್ಲ ಮನೆ ಕತೆ, ನಮೋ ನಮ. ಇದಕ್ಕೆ ದೈವಿಕವಾದ ಶಕ್ತಿ ಇರೋದು ಚಿಕ್ಕ ಮನೆಗೆ ಮಾತ್ರ. ಯಾಕೆ ನಮ್ಮ ದೊಡ್ಡ ಇಷ್ಟು ಚಿಕ್ಕ ಮುಖದಲ್ಲಿ ಚಿಕ್ಕದಾಗಿ ಕಣ್ಣಿಟ್ಟಿದ್ದಾರೆ ಅಲ್ವಮ್ಮ? ಪ್ರಪಂಚ ನೋಡ್ತಾ ಇದೀವಲ್ವಾ? ಏನು ಇಷ್ಟಪ್ಪ ಕಣ್ಣಿಟ್ಟವನ ದೇವರು? ಇಲ್ಲ. ಹಾಗೆ ನಾವು ಮನೆ ಕಟ್ಟಬೇಕಾದ್ರೆ ನಮ್ಮ ಕಣ್ಣು ಮೂಗು ಬಾಯಿ ಕಿವಿ ಲೆಕ್ಕ ಹಾಕ್ಕೊಂಡು ಮನೆ ಕಟ್ಟಬೇಕು. ನಮ್ದು ಹಂಗಲ್ಲ, ಒಂದು ಕಡೆ ಕಿವಿ ದೊಡ್ಡದು, ಇನ್ನೊಂದು ಕಡೆ ಚಿಕ್ಕದು, ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಚಿಕ್ಕದು. ಯಾವುದು ಮನೆ ಕಟ್ಟೋದು? ಹೆಂಡ್ತಿ ಹೇಳಿದಾಗ ಒಂದು ಸೈಜು, ಯಾರೋ ಫ್ರೆಂಡ್ಸ್ ಬಂದು ಹೇಳಿದಾಗ ಒಂದು ಸೈಜು, ವಾಸ್ತು ಪ್ರಕಾರ ಅಂತ ಇನ್ನೊಂದು ಸೈಜು. ಹಿಂಗೆ ಯಾವ್ಯಾವುದಕ್ಕೆ ಒಂದಕ್ಕೊಂದು ಲಿಂಕ್ ಇಲ್ಲದೆ ಇರತಕ್ಕಂತಹ ಮನೆಯನ್ನು ದೊಡ್ಡ ಸೈಟನ್ನು ತಗೊಳ್ಳೋದು ಸರಿಯೇ ಹೊರತು ಮನೆ ದೊಡ್ಡದಾಗಿ ಕಟ್ಟಬಾರ್ದು. ನಂಬರ್ 1 ಯಾಕೆ ಕಟ್ಟಬಾರ್ದು ಅಂತ ಹೇಳ್ತೀನಿ. ನಂಬರ್ 2, ಯಾರ ಮನೆಯಲ್ಲಿ ಸತ್ತವರ ಫೋಟೋ ಪಕ್ಕದಲ್ಲಿ ದೇವರ ಫೋಟೋ, ದೇವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋವನ್ನು ಇಟ್ಟಿರ್ತಾರೋ ಆ ಮನೆಯಲ್ಲಿ ಅಭಿವೃದ್ಧಿದಾಯಕವಾದ ಗಂಡಸರು ಇರುವುದಿಲ್ಲ. ಯಾಕೆ ಅಂದರೆ ದೇವರೇ ಹೇಳ್ತಾನಂತೆ, ಯಾರನ್ನು ಡಿಸೈಡ್ ಮಾಡ್ತೀರಾ? ಸತ್ತವ್ರ ಹತ್ರ ಹೋಗ್ತೀರಾ, ನನ್ನ ಹತ್ರ ಬರ್ತೀರಾ? ಡಿಸೈಡ್ ಮಾಡ್ಕೊಳ್ಳಿ ನೀವೇ ಅಂತ ದೇವರು ಯೋಚನೆ ಮಾಡ್ತಾನಂತೆ. ಬಟ್ ಏನು ಅಂತ ವಿಚಾರ, ಯಾರ ಕಡೆ ನೀವು ಹೋಗಬೇಕು, ಮುಖ್ಯ ಏನು? ಭಗವಂತ ಕ್ವಶನ್ ಮಾರ್ಕಲ್ಲಿ ನಿಲ್ಲಿಸಿದ್ದಾನೆ ನಮ್ಮ ಜನಗಳಿಗೆ. ಯಾವ್ದು ಆರಿಸ್ಕೋತೀಯ ಆರಿಸ್ಕೋ, ನನ್ನನ್ನೇ ಪೂಜೆ ಮಾಡುವಂಥ ದೇವ್ರು ಕೇಳಿಲ್ಲ. ಆದರೆ ಇದರಲ್ಲಿ ಯಾರು ಸತ್ತವರ ಫೋಟೋಗಳನ್ನು ಇಡುವವರ ಮನೆಯಲ್ಲಿ ಕೇಳಬೇಕು ದುಃಖ ಎಷ್ಟರ ಮಟ್ಟಿಗಿದೆ ಅಂತ. ಆದರೆ ಫೋಟೋ ಇಡೋದು ತಪ್ಪ ಅಂತ ದಯವಿಟ್ಟು ಕೇಳೋರು ನನ್ನ ಹತ್ರ ಉತ್ತರ ಇಲ್ಲ, ಅದು ನೀವೇ ಡಿಸೈಡ್ ಮಾಡಿ. ನಿಮ್ಮ ಮನೆಯಲ್ಲಿ ಫೋಟೋ ಇದೆಯಲ್ಲ ಸತ್ತವ್ರದ್ದು, ಅದಕ್ಕೂ ಪೂಜೆ ಮಾಡ್ತಿರಲ್ಲ, ದೇವ್ರಿಗೂ ಗಂಧದ ಕಡ್ಡಿ, ಸತ್ತವ್ರಿಗೂ ಗಂಧದ ಕಡ್ಡಿ, ಎರಡು ಒಂದೇ ಅಲ್ಲಮ್ಮ? ಅಲ್ಲ, ಸತ್ತಿರೋರು ಸುಳ್ಳು ಮೋಸ ಎಲ್ಲ ಮಾಡಿ ಸಾಯೋದು. ಮನುಷ್ಯ ತಾನೇ ನಾವು, ಸುಳ್ಳು ಹೇಳಲೇಬೇಕು, ಮೋಸ ಮಾಡಲೇಬೇಕು ಅಲ್ವಾ? ಅದೆಂಗೆ ದೇವರಾಗ್ತಾರೆ ಅವರು ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು. ಸತ್ತವರ ಜೀವನದಲ್ಲಿ ಇರಬೇಕಾದ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಜೀವಿಸ್ತಾ ಇದ್ದಾಗ ಚೆನ್ನಾಗಿ ಬೈದು ಮಾಡಿ, ಸತ್ತೋದ ಮೇಲೆ ಫೋಟೋ ಹಾಕ್ಬಿಟ್ಟು ಅದಕ್ಕೊಂದು ಪ್ಲಾಸ್ಟಿಕ್ ಹಾರ ಹಾಕಿ ಫೋಟೋ ಪೂಜೆ ಮಾಡ್ತಿರಲ್ಲ, ನಿಮ್ಮ ಮನೆಗೆ ನಿಜವಾಗ್ಲೂ ಹೇಳ್ತೀನಿ ದಟ್ಟ ದರಿದ್ರ ಕಾಲ ಕಳುತ್ತೆ. ಯಾಕೆ ಅದಿಟ್ಟರೆ ಏನು ತಪ್ಪು ಅಂತ ಹೇಳ್ಬಿಡ್ತೀನಿ, ಅದಕ್ಕೊಂದು ಕಾರಣ ಇದೆ. ಸತ್ತವರ ಫೋಟೋ ನೋಡಿದಾಗ ಖುಷಿ ಆಗುತ್ತಾ ಬೇಜಾರಾಗತ್ತಮ್ಮ? ಬೇಜಾರಾಗುತ್ತೆ. ಈ ಬೇಜಾರಾಗೋ ಫೋಟೋ ಮನೆಯಲ್ಲಿ ಬಂದರೆ ಏನಾಗಬೇಕು? ಗಂಡಸಾಗಲಿ ಹೆಂಗಸಾಗಲಿ ಮಕ್ಕಳಾಗಲಿ ದೇವ್ರ ಫೋಟೋ ನೋಡಿದ್ರೆ ಖುಷಿ ಆಗಬೇಕು. ಹೌದಾ? ಆಗತ್ತೆ. ಸತ್ತವ್ರ ಫೋಟೋ ನೋಡಿದ್ಮೇಲೆ ಏನಾಗುತ್ತೆ? ಅವ್ರು ಬಂದಿದ್ದು, ಅವ್ರು ಸತ್ತಿದ್ದು, ಅವ್ರು ಏನೇನಾಗಿದ್ರು ಎಲ್ಲ ಕಲ್ಪನೆ ಬರುತ್ತೆ. ಹೌದಾ? ಇದು ಮನೆಗೆ ಮೊದಲನೆಯ ಶಾಪ. ಡಿಸೈಡ್ ನಿಮ್ಮದೇ ಸೇರಿದ್ದು, ಜಗಳ ಆಡಬೇಡಿ ದಯವಿಟ್ಟು. ಯಾರೋ ಕೂತ್ಕೊಂಡು ಹೇಳ್ಬಿಟ್ಟು ಟಿ ವಿಲಿ ನೀವು ಹಂಗೆ ಹಿಂಗೆ ಅಂತ ಗಂಡಸ್ರ ಕಲ್ ಬಯಸ್ಕೊಂಡು ನೀವು ಊಟ ಬಿಟ್ಟು ಮಲ್ಕೊಳ್ಳೋದು ಬೇಡ. ಆಪ್ಷನ್ ತೊಗೊಳ್ಳಿ. ಸಾಧ್ಯ ಇದೆಯಾ ನಮ್ಮ ಯಜಮಾನರಿಗೆ ನಾನು ಮನವರಿಕೆ ಮಾಡ್ತೀನಾ, ಅವ್ರನ್ನ ಗೆಲ್ತೀನಾ, ಅಥವಾ ನಾನೇ ಮಾಡಿ ಅದನ್ನು ಗೆಲ್ತೀನಾ? ಆ ಶಕ್ತಿ ನಿಮ್ಮಲ್ಲಿದ್ದರೆ ಈ ತೀರ್ಮಾನ ತಗೋಬೋದು. ತೆಗೆದ ಮೇಲೆ ಏನು ಫಲಿತಾಂಶ ಆಯಿತು ಅಂತ ನೀವೇ ದಯವಿಟ್ಟು ಅದರ ವಿಚಾರಗಳನ್ನು ಮೆಸೇಜ್ ಮಾಡಿ ತಿಳಿಸಿ. ಫೋಟೋ ಇದ್ದಾಗ ಮನಸ್ಸು ಹೇಗಿತ್ತು, ಫೋಟೋ ತೆಗೆದ ಮೇಲೆ ಹೇಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಸರಿ ತಪ್ಪು ನಾನು ಹೇಳ್ತಾ ಇಲ್ಲ, ಆಪ್ಷನ್ ನಿಮ್ಮದು ಇಟ್ಕೊಳ್ಳಿ. ಆದರೆ
ಏನೆಲ್ಲ ಅನುಭವಿಸಿದ್ದೀರಾ ಅದರ ಸತ್ಯ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಇದೊಂದು ದೊಡ್ಡ ಸಮಸ್ಯೆ ಏನಂದರೆ, ಒಂದು ಕ್ರಮ ಇದೆ. ಏನು ಇದು ತುಂಬ ಸರಳ ತಿಳ್ಕೊಳ್ಳೋಕ್ಕೆ, ಆದರೆ ಎಷ್ಟು ಹಿಂಸೆ ಕೊಡುತ್ತೆ. ಈಶಾನ್ಯದಲ್ಲಿ ದೇವಮೂಲೆ ಅಂತ ಮನೆ ಕಟ್ಟುವಾಗ ಪೂಜೆ ಮಾಡ್ತಾರೆ, ಹೌದಾ? ಹೌದು. ಈಶಾನ್ಯ ಪ್ರತಿಯೊಬ್ಬರಿಗೂ ಅರ್ಥ ಇದೆ, ಅಲ್ಲಿ ಏನು ಪೂಜೆ ಮಾಡೋದು ದೇವರಿದ್ದಾರೆ ಅಂತ ಆಯಿತು. ಕೆಲವರು ಆ ಈಶಾನ್ಯವನ್ನು ಪೂಜೆ ಮಾಡಿ ಅದನ್ನು ಬಿಟ್ಟು ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ಮನೆ ಒಳಗಡೆ ತಗೋತಾರೆ. ಅಲ್ಲಿ ಹೋಯ್ತು, ಅರ್ಧ ಸತ್ತೋಯ್ತು. ಪೂಜೆ ಮಾಡಿದ್ದು ನೀವೇ ಈಶಾನ್ಯದಲ್ಲಿ, ಅದನ್ನು ಬಿಟ್ಟು, ಯಾಕೆಂದರೆ ಗಾಡಿ ನಿಲ್ಲಿಸ್ಬೇಕು, ಪಾರ್ಕಿಂಗ್ ಬೇಕಲ್ಲ, ಅದನ್ನು ಬಿಟ್ಬಿಟ್ರು. ದೇವರ ಇದೆ ಅಂತ ಪೂಜೆ ಮಾಡಿದ್ರಿ, ಆ ದಿಕ್ಕೆ ಬಿಟ್ಟು ಹೊಳಕ್ಕೆ ಬಂದ್ರಿ ಗಾಡಿ ನಿಲ್ಲಿಸೋಕ್ಕೆ. ಈ ಗಾಡಿಗೆ ಒಳ್ಳೇದಾಗಬೇಕಾ ನಿಮ್ಗೆ ಒಳ್ಳೇದಾಗಬೇಕಾ ಡಿಸೈಡ್ ಮಾಡಿ. ಯಾರು ಒಳ್ಳೇದಾಗಬೇಕಮ್ಮ? ನಮಗೆ ಒಳ್ಳೇದಾಗಬೇಕಿತ್ತು. ಆಗಬೇಕಿತ್ತು, ಗಾಡಿ ನಿಲ್ಲಿಸಿದ್ರಿ. ಏನು ಮಾಡೋಣ ಈಗ? ಅಲ್ಲ, ನಮ್ಮದೇ ಸಮಯ ಗಾಡಿ ಸರಿ ಇಟ್ಕೊಳ್ಳಿ, ಪೆಟ್ರೋಲು ಡೀಸೆಲ್ ಇಲ್ಲದೇ ಹೋಗುತ್ತೆ ಗಾಡಿ, ಯಾಕೆಂದರೆ ದೇವಮೂಲೆ ನಿಲ್ಲಿಸಿದಿರಲ್ಲ. ಡಿಸೈಡ್. ಮನೆಗೆ ಕಾರ್ ಪಾರ್ಕಿಂಗ್ ಯಾರು ಕೊಡ್ತಾರೋ ಆ ಗಂಡಸರಿಗೆ ಅಭಿವೃದ್ಧಿ ಅನ್ನೋದು 0. ಅಂದರೆ ದುಡ್ಡು ಮಾಡಿರ್ಬೋದು, ಸೈಟ್ಗಳು ತೆಗೆದಿರ್ಬೋದು, ಬೇಕಾದಷ್ಟು ಇಟ್ಟಿರ್ಬೋದು, ಅದು ಅಭಿವೃದ್ಧಿ ಅಂತ ಹೇಳಲ್ಲ. ಅಭಿವೃದ್ಧಿ ಅಂದರೆ ಯಾವುದು? ಏನಮ್ಮ? ಗಂಡಸರ ಅಭಿವೃದ್ಧಿ ಅಂದರೆ ಯಾವುದು ಹೇಳಕ್ಕೆ ತುಂಬ ಕಷ್ಟ. ಯಾವ ಥರ ಯೋಚನೆ ಮಾಡಿದ್ರೂ ಉತ್ತರ ಸಿಗಲ್ಲ. ದುಡ್ಡಿದ್ರೆ ಸಾಕಲ್ವಾ, ಅದೇ ಅಭಿವೃದ್ಧಿ ಅಲ್ವಾ? ಆಸ್ತಿ ಮಾಡಿದ್ರೆ ಅಭಿವೃದ್ಧಿ ಅಲ್ವಾ ಅಂದ್ಕೊಂಡಿರ್ತಾರಲ್ಲಮ್ಮ, ಸಾಧ್ಯ ತಾನೇ? ಅದಕ್ಕೆ ಮೀರಿ ಒಂದು ಅಭಿವೃದ್ಧಿ ಇದೆ. ಯಾವುದು? ಯಾವ ಗಂಡಸು ಸಮಯಕ್ಕೆ ಸರಿಯಾಗಿ ಸ್ನಾನ, ಊಟ, ಮಲಗೋದು, ಬೆಳಿಗ್ಗೆ ಏಳೋದು ಯಾರ ಮನೆಯಲ್ಲಿ ನಡೆಯುತ್ತೋ ಆ ಗಂಡಸು ಶುದ್ಧವಾದ ಗೃಹಸ್ಥನಾಗೋದಕ್ಕೆ ಸಾಧ್ಯತೆ ಇದೆ. ಏಳಿಸ್ಕೋಬಾರ್ದು, ಅಲಾರಾಮ್ ಕೊಟ್ಕೋಬಾರ್ದು, ಹೆಂಡತಿ ಕೈಲಿ ಏಳಿಸ್ಕೋಬಾರ್ದು. ತಾನೇ ಸ್ವಯಾರ್ಜಿತವಾಗಿ ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಖುಷಿ ಖುಷಿಯಾಗಿ ಯಾವ ಗಂಡಸು ಮಾಡ್ತಾರೋ ಆ ಮನೆಯಲ್ಲಿ ಆ ಶುದ್ಧ ಗೃಹಸ್ಥನಾಗಿರ್ತಾರೆ. ಶುದ್ಧ ಗೃಹಸ್ಥನಾದ ಮೇಲೆ ಮನೆ ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ಅಂತಃಕರವಾಗಿರ್ತಕ್ಕಂಥ ಅಹಿತಕರವಾದ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಖುಷಿಯಾದ ಗಂಡಸು ಮನೆಯಲ್ಲಿದ್ದರೆ ಖುಷಿ ಖುಷಿಯಾದ ಹೆಂಗಸು ಮನೇಲಿರ್ತಾಳೆ. ಹೌದಲ್ಲಮ್ಮ? ಹೌದು ಗುರುಜಿ. ಗಂಡ ಖುಷಿ, ಹೆಂಡತಿ ಖುಷಿ. ಇಲ್ಲಿ ಗಂಡ ಖುಷಿ ಇಲ್ಲ ಅಂದರೆ ಹೆಂಡತಿ ಯೋಚನೆ ಮಾಡ್ತಾಳೆ, ಇದ್ಯಾಕೆ ಹಿಂಗೆ ಊದ್ಕೊಂಡದ್ರೆ ಮುಖ, ಏನಾಯಿತು, ನಾನೇನು ಮಾಡಿದೆ? ಸೊ ಇದು ಅಭಿವೃದ್ಧಿಯ ಕುಂಠಿತವಾದ ಮನೆ. ಇದಕ್ಕೆ ಇನ್ನೊಂದು ಕಾರಣ, ಈ ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೆ ಫರ್ನಿಚರ್. ಅಮ್ಮ, ಯಾರ ಮನೆಯಲ್ಲಿ ದೇವರ ಮನೆ ಅಂತ ಈಶಾನ್ಯದಲ್ಲಿ ಮಾಡಬೇಕು ಅಂತ ಮಾಡ್ಕೊಂಡಿರ್ತಾರೆ, ಓಕೆ, ಅದು ಎದುರುಗಡೆನೇ ಹಾಕ್ಬಿಡ್ತಾರೆ ನೋಡಿ. ಒಳ್ಳೆ ದೊಡ್ಡ ಸೋಫಾ ತಂದು EMI ಕಟ್ಟೋಕ್ಕೋ ಹೆಂಗೋ ಕಂತೋ ಇನ್ನೊಂದೋ ಏನೋ ಮನೇಲಿ ಸೋಫಾ ಬಂದವ್ರು ಕೂತ್ಕೋಬೇಕು. ಏನಮ್ಮ? ಅಂದರೆ ಇವರು ಗಾಡಿ ನಿಲ್ಲಿಸೋಕ್ಕೆ ಪಾರ್ಕಿಂಗ್ ಜಾಗ ಕೊಟ್ಟರು, ಯಾರೋ ಬಂದು ಕೂತ್ಕೊಳ್ಳೋಕ್ಕೆ ಫರ್ನಿಚರ್ ಹಾಕ್ತಾರೆ. ಮನೆ ಯಾರಿಗದಂಗಾದ್ರೆ? ಅವ್ರದ್ದೇ ಮನೆ. ಮನೆ ಅವ್ರದ್ದು, ಬೇರೆಯವ್ರಿಗೋಸ್ಕರ ಹೇಳೋದು. ಗೆಸ್ಟ್ ಬಂದಾಗ ಒಂದು ರೂಮು, ಯಾರೋ ಬಂದು ಕೂತ್ಕೊಳ್ಳೋಕೆ ಸೋಫಾ. ಈ ಸೋಫಾ ಬಗ್ಗೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಎಲ್ರಿಗೂ ಅನುಮಾನ ಆಗ್ಬೋದು. ಸ್ವಲ್ಪ ದಯವಿಟ್ಟು ನೋಡ್ಕೊಳ್ಳಿ. ನಿಮ್ಮ ಮನೆಗೆ ಟೇಪ್ ಹಾಕಿ, ಇವತ್ತು ಟೆಸ್ಟ್ ಮಾಡಿ. ನಿಮ್ಮ ಮನೆಗೆ ಒಂದು ಟೇಪ್ ಹಾಕಿ, ಈಗಲೇ ಬೇಡ, ಆಮೇಲೆ ಕಾರ್ಯಕ್ರಮ ಆದಮೇಲೆ ಹಾಕಿ, ಗಡಬಡಿ ಮಾಡ್ಕೊಬೇಡಿ. ಆ ಟೇಪಲ್ಲಿ ಅರ್ಧ ಮಾಡ್ಕೊಳ್ಳಿ. 30 ಅಡಿ ಇದೆಯಾ, 15 ಅಡಿ ಮಾಡ್ಕೊಳ್ಳಿ. ಅರ್ಧ ನಿಮ್ಮ ಮನೆ ಏನು ಉದ್ದ ಅಗಲ ಇದೆ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಆ ಅರ್ಧದಲ್ಲಿ ಯಾವ ಕಾರಣಕ್ಕೂ ಮನೆ ಫುಲ್ ಖಾಲಿ ಇರಬೇಕು. ಯಾವುದೇ ಸೋಫಾ ಫರ್ನಿಚರಲ್ಲಿ ಇದ್ದರೆ ನಿಮ್ಮ ಯಜಮಾನರಿಗೆ ಆ ಸೋಫಾದಲ್ಲಿ ಜಾಗ ಇಲ್ಲ, ನಿಮಗೂ ಜಾಗ ಇಲ್ಲ, ಬಂದವ್ರಿಗೆ ಮಾತ್ರ ಜಾಗ. ಇವ್ರು ಯಾವುದೋ ಮೂಲೆಯಲ್ಲಿ ಕೂತಿರ್ತಾರೆ, ಮನೆ ಯಜಮಾನ್ತಿ. ಗಂಡನೂ ಅಷ್ಟೇ ಯಾವುದೋ ಮೂಲೆಯಲ್ಲಿ ಕೂತಿರ್ತಾರೆ. ಸೋಫಾ ಯಾರಿಗೆ? ಬೇರೆಯವ್ರಿಗೆ. ದುಡ್ಡು ಅವ್ರು ಕೂತ್ಕೊಳ್ಳೋಕೆ ಇವ್ರು ದುಡ್ಡು ಕೊಡೋದು ಅಲ್ಲ. ಇದು ಆಗತ್ತೆ ಅಂತ ಇಲ್ಲ ಅಂತಮ್ಮ? ಆಗತ್ತೆ ಗುರುಜಿ. ನಾವು ಯೋಚನೆ ಮಾಡಲ್ಲ. ಸೋಫಾ ಯಾರಿಗೆ? ಬಂದವ್ರಿಗೆ. ಏನಕ್ಕದು? ಎಷ್ಟು ಗಂಟೆ ಕೂತಿರ್ತಾರೆ, ಎಷ್ಟು ದಿನ ಕೂತಿರ್ತಾರೆ ಅಂದರೆ ಹಾಕಬಾರ್ದಾ? ಹಾಕ್ತೀರಾ? ಆ ಮನೆಯಲ್ಲಿ ಸೋಫಾ ಫರ್ನಿಚರು ಪೂರ್ಣವಾಗಿ ತುಂಬಿದಾಗ ನಿಮ್ಮ ಮನೆಯಲ್ಲಿ ಶಾಂತತೆ ಅನ್ನೋದು ಯಾವ ಕಾರಣಕ್ಕೂ ಕೇಳಬೇಡಿ, ಸಾಧ್ಯನೇ ಇಲ್ಲ. ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ ಬೆಡ್ರೂಮಲ್ಲಿ ಕಿಟಿಕಿ ಮೇಲೊಂದು ಟವಲ್ಲು, ಬಾಗಲ ಮೇಲೆ ಒಂದು ಶರ್ಟೋ ಅಥವಾ ಏನೋ ಒಂದು ಹಾಕಿರ್ತಾರೆ ಅಕಸ್ಮಾತಾಗಿ, ಅಲ್ಲಮ್ಮ? ಯಾರ ಮನೆಯಲ್ಲಿ ಆ ರೀತಿ ಬಟ್ಟೆ ಹಾಕಿದ್ರೆ ಕಿಟಕಿ ಮತ್ತು ಬಾಗಲ ಮೇಲೆ, ಗಂಡ ಯಾವಾಗಲೂ ಸಾಲದಲ್ಲೇ ಇರ್ತಾರೆ.
ಅರ್ಜೆಂಟು ತೆಗೆದ ಎಲ್ಲ ಒಂದು ಹಾಕೋದು, ಈ ಕಡೆ ಒಂದು ಬಿಸಾಕೋದು, ಆ ಕಡೆ ಒಂದು ಬಿಸಾಕೋದು, ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾರೋ ಬಂದಾಗ ತಾನೆ ಕ್ಲೀನ್ ಮಾಡೋದು ಅಲ್ವಾ, ಅರ್ಜೆಂಟು. ಸೊ ಇದೆಲ್ಲವೂ ಕೂಡ ಮುಂದುವರೆದ ಭಾಗ ಹೇಳ್ತೀನಿ. ಎಷ್ಟು ತಪ್ಪಾಗ್ತಾ ಇದೆ ನಮ್ಮ ಮನೆಗಳಲ್ಲಿ. ಲಕ್ಷ್ಮೀ ಪೂಜೆ ಮಾಡೋದಲ್ಲ ರೀ, ದೇವ್ರ ಪೂಜೆ ಮಾಡಿ ಗಂಡರ ಬಗ್ಗೆ ಕೇಳೋದಲ್ಲ ರೀ. ನಿಮ್ಮ ಮನೆಯನ್ನು ಎಷ್ಟು ಮಟ್ಟಕ್ಕೆ ನೀವು ಪ್ರೀತಿಸ್ತಾ ಇದ್ದೀರಾ. ನಿಮ್ಮ ಮನೆಯನ್ನು ಪ್ರೀತಿಸಿದ್ದ ಗೃಹಿಣಿಗೆ ನಿಮ್ಮ ಗಂಡನನ್ನು ಪ್ರೀತಿಸೋದಕ್ಕೆ ನೀವು ಕಷ್ಟಪಡಬೇಕಾಗಿಲ್ಲ, ಆ ಕಡೆಯಿಂದನೇ ಬರುತ್ತೆ. ಏನು ಮಾಡೋದು, 4 ಜನ ನೋಡೋಕ್ಕೋಸ್ಕರ ಮನೆ ಕಟ್ಸಿದ್ದೀವಿ ಅಂತ ಹೆಂಗಸರು ಮೈಂಡಿಗೆ ಬಂದುಬಿಟ್ರೆ ಮುಗೀತು ಕತೆ. ಹೆಂಡತಿ ಹೇಳ್ದಂಗೆ ಗಂಡ ಕೇಳಲೇಬೇಕು, ಇಲ್ಲ ಅಂದರೆ ಲೆಫ್ಟ್ ರೈಟ್ ಶುರು ಆಗುತ್ತೆ, ಪಾತ್ರೆ ಮೇಲೆ ಪಾತ್ರೆ ಬೀಳುತ್ತೆ. ಈ ವಿಚಾರ ಮನೆ ಕಟ್ಟೋದಕ್ಕಿಂತ ಮುಂಚೆ ಕೂತ್ಕೊಂಡು ಡಿಸೈಡ್ ಮಾಡಬೇಕು. ಅಡುಗೆ ಮನೆ ದೊಡ್ಡದು ಬೇಕಾ ಅಂತ ಗಂಡ ಅದನ್ನು ಹೆಂಡತಿನ ಕೇಳಬೇಕು. ವಾಸ್ತು ಪ್ರಕಾರ ಅಂತ ಇಂಜಿನಿಯರ್ ಹತ್ರ ಹೋಗಿ ಅಲ್ಲೂ ಕಿತ್ತಾಡ್ತಾರೆ. ಅವ್ರು ಹೇಳ್ತಾರೆ ಈ ಸೈಟ್ಗೆ ಇಷ್ಟೇ ಬರೋದು ಅಂತ. ಇಲ್ಲ ಸ್ವಲ್ಪ ಇದು ಕಮ್ಮಿ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿ. ಅಡುಗೆ ಮನೆ ಎಲ್ಲಿ ದೊಡ್ಡದಿರುತ್ತೆ ಆ ಮನೆಯಲ್ಲಿ ಹೆಂಗಸಿಗೆ ಯಾವ್ಯಾವ ಥರ ಕ್ವಾಲಿಟಿ ರೋಗಗಳು ಬರಬೇಕೋ ಅಷ್ಟೂ ರೋಗ ಬರುತ್ತೆ. ಯಾರ ಮನೆಯಲ್ಲಿ ಅಡುಗೆ ಮನೆ ದೊಡ್ಡದಿದೆಯೋ ಆ ಅಡುಗೆ ಮನೆಯಲ್ಲಿ ಎಷ್ಟು ಕ್ವಾಲಿಟಿ ನಿಮಗೆ ಬರಬೇಕೋ, ಮನೋರೋಗ, ವ್ಯಾಧಿ ಇದೆಲ್ಲವೂ ಉತ್ಪತ್ತಿ ಆಗುತ್ತೆ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ. ಯಾಕೆ ಅಂತ ಕೇಳಬೇಕು. ವಿಷಯ ಇಷ್ಟೇ, ಈಶಾನ್ಯದಲ್ಲಿ ಇರ್ತಕ್ಕಂಥದ್ದು ಸಂಪಿರಬೇಕು ಅಂತ ಮಾಡ್ತಾರೆ, ಹೌದಲ್ಲಮ್ಮ. ಈಶಾನ್ಯದಲ್ಲಿ ಕಿಟಕಿ ಬಾಗಿಲಿರಬೇಕು ಅಂತ ಅನ್ಕೋತಾರೆ. ಈಶಾನ್ಯದಲ್ಲಿ ಸೂರ್ಯನ ಕಿರಣ ಬಂದು ಬೀಳಬೇಕು ಅಂತ ಅನ್ಕೋತಾರೆ, ಸತ್ಯ. ಆದರೆ ಆ ಈಶಾನ್ಯದಲ್ಲಿ ಇದ್ದಂತಹ ನೀರು ಮತ್ತು ಬೆಳಕು ಇದೇ ಕಣ್ರಿ ಪ್ರಕೃತಿದತ್ತವಾಗಿರ್ತಕ್ಕಂತಹ ಶಕ್ತಿ ದೇವತೆ, ಮೂಲ ದೇವತೆ, ಮಹಾವಿಷ್ಣು ಎಲ್ಲ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸೂರ್ಯನ ಕಿರಣ, ನಿಮ್ಮ ಸಂಪಲ್ಲಿರ್ತಕ್ಕಂಥ ನೀರು, ಇವರಿಬ್ಬರು ಇದ್ದಾಗ ಅದರಲ್ಲಿ ಉತ್ಪತ್ತಿಯಾದಂತಹ ಬೆಳಕು ಅವರೇ ಶ್ರೀಮನ್ನಾರಾಯಣ. ಆದರೆ ನೀವು ಹಾಕಿರೋ ಫರ್ನಿಚರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಎನರ್ಜಿ ಏನಿರುತ್ತೆ ಅದೆಲ್ಲ ಮುಚ್ಚೋಗುತ್ತೆ. ಉಸಿರು ಕಟ್ಟಿದ ಮನೆ ಆಗತ್ತೆ ಅಂತ ಗೊತ್ತಿಲ್ವಲ್ಲ ನಿಮಗೆ. ಫರ್ನಿಚರ್ ಬೆಳೆದ ಮನೆ ಹೆಂಗೆ ಬಂದವ್ರು ಕೂತ್ಕೊಳ್ಳೋಕ್ಕಿಲ್ಲದೆ ಅಂತ ನೀವು ಅನ್ಕೋತಿರಲ್ಲ. ಅಲ್ಲೇ ನಾವು ಚೆನ್ನಾಗಿರಬೇಕು, ನಮ್ಮ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ಫರ್ನಿಚರ್ ಕಟ್ಟೋ ದುಡ್ಡು ಒಂದು ಒಡವೆ ಮಾಡಿಸ್ಕೋಬೋದು. ಯಾರು ಮನೆಯನ್ನು ಚಿಕ್ಕ ಮನೆಯಲ್ಲಿದ್ದು ದೊಡ್ಡ ಮನೆ ಬೇಕು ಅಂತ ಹೋಗ್ತಾರೋ ಅವರು ಪೂರ್ಣವಾಗಿ ಮುಳುಗ್ತಾರೆ. ಈ ಸುಮಾರು ಜನ ಕನಸಿದು. ಚಿಕ್ಕ ಮನೇಲಿ ಇದ್ದು ಸಾಕಾಗ್ಬಿಟ್ಟೈತೆ, ಒಂದು ದೊಡ್ಡ ಮನೆ ಕಟ್ಟೋಣ ಅಂತಿರಲ್ಲ. ಶನೇಶ್ವರ ಸ್ವಾಮಿ ಎಂಟ್ರಿ, ಕಟ್ತೀಯ ಕಟ್ಟು, ನಾನು ಎಷ್ಟು ದುಃಖ ಕೊಡ್ಬೇಕು ಕೊಡ್ತೀನಿ. ಯಾಕೆ ಅಂದರೆ ಸಿಕ್ಕದಂಗೆಲ್ಲ ಭೂಮಿ ಬಳಸಂಗಿಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭೂಮಿ ಬಳಸಂಗಿಲ್ಲ. ನಾನು ಉದ್ದ ಹಾಲ್ ಬೇಕು, ನನಗೆ ದೊಡ್ಡದು ಅಡುಗೆ ಮನೆ ಬೇಕು, ಬೆಡ್ರೂಮ್ ವಿಶಾಲವಾಗಿರಬೇಕು. ಈ ಥರ ನೀವು ಕನಸು ಕಟ್ಕೊಂಡು ಐಷಾರಾಮಿ ಜೀವನಕ್ಕೋಸ್ಕರವಾಗಿ ಕಟ್ಟಿರೋ ಮನೆ ಊರ್ಜಿತ ಅಭಿವೃದ್ಧಿ ಯಾವ ಕಾರಣಕ್ಕೂ ಆಗಲ್ಲ. ಯಾಕೆ ಅಂದರೆ ತನ್ನದೇ ಆದ ಒಂದು ಸಿದ್ಧಾಂತಗಳಿರುತ್ತೆ. ಭೂಮಿಯನ್ನು ಹೇಗೆ ಬಳಸಬೇಕು ಅಂತಕ್ಕಂಥ ಸಿದ್ಧಾಂತಕ್ಕೆ ನೀವು ಮೀರಿ ನಿಮ್ಮ ಐಷಾರಾಮಿ ಮನೆಯನ್ನು ಕಟ್ಟಲಿಕ್ಕೆ ಹೋದರೆ ನಿಮ್ಮ ಮನೆ ಶಾಪಗ್ರಸ್ತ ಮನೆ ಆಗೋದಕ್ಕೆ ಎರಡನೇ ಮಾತೇ ಇಲ್ಲ. ಅದಕ್ಕೋಸ್ಕರವಾಗಿ ಚಿಕ್ಕದಾದ ಮನೆಯನ್ನು ದೊಡ್ಡದಾದ ನಿವೇಶನದಲ್ಲಿ ನಿಮಗೆ ಆಸೆ ಇದ್ದರೆ ನಿವೇಶನ ದೊಡ್ಡ ತಗೊಳ್ಳಿ, ಮನೆ ಚಿಕ್ಕದಿರಲಿ. ಯಾಕಿದು ಇಷ್ಟೊಂದು ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ ಅಂತಕ್ಕಂಥದಕ್ಕೆ ಒಂದು ಉತ್ತರ ಕೊಟ್ಬಿಡೋಣ. ಮನೆಯಲ್ಲಿ ಇರ್ತಕ್ಕಂತಹ ಬೆಳಕು, ಆ ಬೆಳಕಿನಲ್ಲಿ ಅದಕ್ಕೆ ವಿರುದ್ಧ ಪದ ಯಾವುದು? ಕತ್ತಲು ಅಂದರೆ ನೆರಳು. ಈ ನೆರಳು ಜಾಸ್ತಿ ಆಗುತ್ತೆ, ನಿಮ್ಮ ಮನೆಯ ವಿಸ್ತೀರ್ಣ ಜಾಸ್ತಿ ಆದಂಗೆ ನೆರಳು ಜಾಸ್ತಿ ಆಗುತ್ತೆ. ಆ ನೆರಳು ಜಾಸ್ತಿ ಆಗೋದೇ ಗ್ರಹ ಬಲಕ್ಕೆ ತಂದಾಗ ಶನೇಶ್ವರ ಸ್ವಾಮಿ ಹೇಳ್ತಾರೆ, ಶಾಸ್ತ್ರ ಹೇಳೋರು. ಮನೇಲಿರೋ ಕತ್ಲೆಗೆ ಶನೇಶ್ವರ ಸ್ವಾಮಿ ಅಂತ ಶಾಸ್ತ್ರ ಹೇಳೋರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದೂ ಇಲ್ಲ. ಆ ಕಾರಣದಾಗಿ ಗ್ರಹಗಳನ್ನು ನಾವೇ ತಂದು ನಮ್ಮ ಮನೇಲಿ ಇಟ್ಕೊಂಡು ಅಲ್ಲೋಗಿ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಲ್ಲ, ಸ್ವಲ್ಪ ಯೋಚನೆ ಮಾಡಿ. ಈ ಗ್ರಹಗಳನ್ನು ಅನುಸರಿಸಿ ಮನೆಯನ್ನು ಕಟ್ಟಬೇಕು ಅಂತಕ್ಕಂತಹ ಪ್ರಜ್ಞೆ ನಮಗಿಲ್ಲ. ಆ ಕಾರಣದಾಗ ಅನುಭವಿಸ್ತಾ ಇದ್ದೀವಿ. ಈಗ ವಿಚಾರಕ್ಕೆ ಬಂದ್ಬಿಡೋಣ. ಕಿಟಕಿ ಬಾಗಿಲ ಮೇಲೆ ಬಟ್ಟೆ ಹಾಕೋದು ಅಭ್ಯಾಸ ಇದ್ದರೆ ಸ್ವಲ್ಪ ನೋಡ್ಕೊಳ್ಳಿ. ಎರಡನೇ ವಿಷಯ, ಮನೆ ತುಂಬ ಫರ್ನಿಚರ್ ತುಂಬೋದು ಒಂದು ತಪ್ಪಾದರೆ ಇನ್ನೊಂದು ಎರಡನೇ ತಪ್ಪು ಏನು? ಬೆಡ್ರೂಮು ಏನು ಬೆಡ್ರೂಮ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಸ್ವಲ್ಪನಾದರೂ ನೀವು ವಿಶಾಲವಾಗಿರ್ತಕ್ಕಂತಹ ರೂಮಿನ ಏನು ಅಳತೆ ಇರುತ್ತೆ ಅದರಲ್ಲಿ ಅರ್ಧ ಭಾಗನಾದರೂ ಖಾಲಿ ಇರಬೇಕು ಬೆಡ್ರೂಮ್.
ಈಗ ಬೆಡ್ರೂಮ್ ಹೆಂಗೆ ಬರ್ತಾ ಇದೆ ಅಂದರೆ ಗೋಡೆ ಕಚ್ಚಿಸೋ ಬೆಡ್ರೂಮೇ ಬರ್ತಾ ಇರೋದು. ಅದೆಷ್ಟಿದೆ ಅಷ್ಟು ಫಿಕ್ಸು, ಓಡಾಡಂಗೂ ಇಲ್ಲ. ಹೌದು. ಮಂಚದ ಮೇಲೆ ಹತ್ತಿ ಇಳಿಬೇಕು, ಆ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಹೌದು ಹೌದು. ಅಂತಹ ಚಿಕ್ಕ ಮನೆಗಳಿಗೆ ಮಂಚವನ್ನು ಅಪೇಕ್ಷೆ ಪಡಬಾರದು. ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಮಲಗೋ ರೂಮಲ್ಲಿ ಇರತಕ್ಕಂತಹ ಮಂಚ ಹಾಕಿದ್ರೆ ಏನು ಸೋಮಾರಿತನ ಬರುತ್ತೆ, ಹೆಂಗಸರಿ ಕಾಯಿಲೆ ಏನಕ್ಕೆ ಬರುತ್ತೆ ಅಂದರೆ, ಒಂದು ದಿನ ಕಟ್ಟಿಬಿಟ್ರೆ, ಬೆಡ್ ಕ್ಲಾತ್ ಹಾಕ್ಬಿಟ್ರೆ, ಕರ್ಟನ್ ಕಟ್ಟಿಬಿಟ್ರೆ ಮತ್ತೆ ತೆಗಿಯಲ್ಲ. ಯುಗಾದಿ ಹಬ್ಬನೋ ಪಕ್ಷನೋ ಬರಬೇಕು, ಅಲ್ಲಿವರೆಗೂ ಅದು ಹಂಗೇನೆ, ಹೋಗು ಸ್ಕ್ರೀನ್ ತೆಗಿ ಮಲ್ಕೋ. ಆಗುತ್ತಾ ಇಲ್ವಾ? ಹೌದು ಆಗುತ್ತೆ. ಬೆಡ್ಶೀಟು ಮಡಿಸಲ್ಲ, ಏನೂ ಮಡಿಸಲ್ಲ, ಸುಮ್ಮನೆ ರಜನಿ ಸ್ಟೈಲ್ ಹಿಂಗೆ ಎತ್ತಿ ಎದ್ದು ಬತ್ತಾಯಿರು ಅಷ್ಟೇ, ರಾತ್ರಿ ನೋಡ್ಕೊಳ್ಳೋಣ. ಇದರಿಂದ ನಾವು ಎಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತೀನಿ ಮುಂದೆ. ಎಲ್ಲ ಮುಂದೆ ಮುಂದೆ ಅಂತ ಹೇಳಲೇ ಇಲ್ವಲ್ಲ ಅಂತ ಅನ್ಕೋಬೇಡಿ. ಆದರೆ ನಾವು ಗಂಡಸರನ್ನ ಯಾವ ರೀತಿ ಸಿದ್ಧತೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಿ ಗಂಡಸರು ಸರ್ ಮಾಡಬೇಕು ಅನ್ನೋದಲ್ಲ ವಿಚಾರ. ಮನೆಯನ್ನು ಹೇಗೆ ನೀವು ಕಾಪಾಡ್ತೀರಾ ಹೆಂಗಸರು, ನಿಮ್ಮ ಗಂಡ ಆ ರೀತಿ ರೆಡಿ ಆಗ್ತಾರೆ. ಈಗ ಏನಾಗಿದ್ದಾರೆ ಅಂದರೆ, ಯಾವಾಗಲೂ ಹೇಳ್ತಾರೆ, ಯಾವತ್ತೋ ಶೇವಿಂಗ್ ಮಾಡ್ತಾರೆ, ಶೇವಿಂಗ್ ಮಾಡುವಂಥ ಹೆಂಡತಿ ಕೈ ಇಳಿಸ್ಕೊಂಡು ಶೇವಿಂಗ್ ಮಾಡೋ ಗಂಡಸರು ಇದ್ದಾರೆ. ನೀನು ಕಾಡು ಸಾಕೊಂಡಂಗೆ ಕಾಣ್ತೀಯ, ಮೊದಲು ಶೇವಿಂಗ್ ಮಾಡು, ಕಟಿಂಗ್ ಮಾಡು ಅಂತ ಎಷ್ಟೋ ಜನ ಹೆಂಗಸರು ಬೈತಾರೆ. ಅವಾಗ ಅದಕ್ಕೆ ಟೈಮೇ ಇರಲ್ಲ, ಪಾಪ ಊರು ಸೀಮೆಯವ್ರ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಯಾಕೆ ಗಂಡಸು ಶಿಸ್ತನ್ನು ಮೀರಿದಾನೆ ಅಂದರೆ, ಹೆಂಡತಿ ಮನೆಯನ್ನು ಶಿಸ್ತಾಗಿ ಇಟ್ಕೊಳ್ಳೋಕೆ ಬಂದಿಲ್ಲ ಅಂದರೆ ಗಂಡ ದಾರಿ ತಪ್ತಾರೆ. ಎಲ್ಲದರಲ್ಲೂ ಊಟ ಮಾಡೋದ್ರಲ್ಲಿ, ಮನೆಗೆ ಬರೋದ್ರಲ್ಲಿ, ಹೋಗೋದ್ರಲ್ಲಿ ಅಷ್ಟೇ. ಆದರೆ ನ್ಯಾಯ ಪಂಚಾಯಿತಿ ಅಂತೂ ತಪ್ಪಲ್ಲ. ನನಗೆ ಸಿಕ್ಕಿದ ಗಂಡ ಸರಿ ಇಲ್ಲ, ನಮ್ಮ ಅಪ್ಪ ಎಂಥದನ್ನ ಹಿಡಿದು ಕಟ್ಟಿಬಿಟ್ರು, ಇದೆಲ್ಲ ಕತೆ ಎಣಿಸು ಕೂತ್ಕೊಂಡು ಕಟ್ಟಿಬಿಟ್ರು. ನೀವು ರೆಡಿ ಮಾಡ್ಕೊಳ್ಳಿ, ರಿಪೇರಿ ಮಾಡಿ, ಅವ್ರಿಗೆ ಗೊತ್ತಿಲ್ಲ, ನೀವು ಮಾಡ್ಕೊಳ್ಳಿ, ಅದು ಗೊತ್ತಿಲ್ಲ. ಆಮೇಲೆ ಶಾಸ್ತ್ರ ಕೇಳೋಕ್ಕೊಂದು, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ ಅಂತ. ಆ ರೀತಿಯಾಗಿರ್ತಕ್ಕಂಥದ್ದು ಇದನ್ನು ಹೇಳಿದ ತಕ್ಷಣ ತಿಳ್ಕೊಳಕ್ಕಾಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ಹೇಳ್ತಾ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ, ಒಂದೊಂದೊಂದು ಸರಿ ಮಾಡ್ಕೊಳ್ಳಿ. ಹಂಗಂತ ಎಲ್ಲ ಲೆಫ್ಟ್ ರೈಟ್ ಮಾಡೋಕೆ ಹೋಗಬೇಡಿ. ಇವತ್ತೇ ಹೆಂಗಸರಿಗೆ ಹೇಳ್ಬಿಟ್ರೆ ಸಾಕು, ಆವತ್ತೇ ಶುರು ಮಾಡಿಬಿಡ್ತಾರೆ. ಆದರೆ ಆ ರೀತಿ ದುಡುಕಬೇಡಿ, ನಿಧಾನ ವಿಷಯ ತಿಳ್ಕೊಳ್ಳಿ, ಫಸ್ಟು ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬೇಡಿ, ತಾಳ್ಮೆಯನ್ನು ಕೇಳಿಸ್ಕೊಳ್ಳಿ. ನಾನು ಸರಿನಾ, ಗಂಡ ಸರಿನಾ, ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಸಿಗಬೇಕು. ಶಿಸ್ತುಬದ್ಧವಾದ ಗಂಡಸು ಬೇಕು ಅಂತ ಪ್ರತಿಯೊಂದು ಹೆಣ್ಣು ಇಷ್ಟಪಡ್ತಾರೆ, ಸತ್ಯನೇ. ಶಿಸ್ತು ಗಂಡಿನಲ್ಲಿ ಇಲ್ಲ ಅನ್ನೋದಕ್ಕೆ ಕಾರಣ ದೊಡ್ಡ ಒಂದು ವಿಚಾರ. ಇದಕ್ಕೆ ಮೀರಿ ಏನಪ್ಪ ಅದು ಅಂದರೆ, ಮಲಗಿದಾಗ ಆಮೇಲೆ ದಯವಿಟ್ಟು ಗಂಡಸರನ್ನ ಆ ರೀತಿ ಟೆಸ್ಟ್ ಮಾಡೋಕ್ಕೋಗಿ ನೀವು ಸಮಸ್ಯೆ ಸಿಕ್ಕಾಕೋಬೇಡಿ, ವಿಚಾರ ತಿಳ್ಕೊಳ್ಳಿ ಅಷ್ಟೇ. ಯಾವ ಗಂಡಸು ಮಲಗಿದ್ದಾಗ ಜಾಸ್ತಿ ಸ್ಪೀಡಾಗಿ ಉಸಿರಾಟ ಹೊರಗೆ ಬಿಡ್ತಾರೋ ಅವ್ರು ಯಾವ ಕಾರಣಕ್ಕೂ ಆರೋಗ್ಯ, ನೆಮ್ಮದಿ ನಿಮ್ಮ ಕಂಟ್ರೋಲ್ ಸಿಕ್ಕಲ್ಲ. ಉಸಿರಾಟವನ್ನು ಹೆವಿ ಸ್ಪೀಡಾಗಿ ಹೊರಗೆ ಬಿಡೋದು, ತಗೊಳ್ಳೋದಕ್ಕಿಂತ ಬಿಡೋದು ಜಾಸ್ತಿ ಉಸಿರಾಟ. ಆ ಗಂಡಸ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಏನು ಮಾಡೋಣ, ಮಾಡಿಬಿಟ್ರಲ್ಲ ಅಂತ ಅನ್ಕೋಬೇಡಿ ದಯವಿಟ್ಟು. ಸರಿ ಮಾಡ್ಬೋದು. ಬುಸ್ ಬುಸ್ ಅಂತ ಈ ಸರ್ಪ ಥರ ಉಸಿರನ್ನ ಔಟ್ ಪಾಸ್ ಮಾಡ್ತಾರೆ. ಯಾರಿರ್ಬೋದಮ್ಮ ಈ ಥರ ಉಸಿರು ಬಿಡೋರು? ಇದು ಹೆಂಗೆ ಕಂಡುಹಿಡಿಯೋದು ಅಲ್ವಾ? ಅಲ್ಲ, ಮದುವೆ ಮಾಡುವಾಗ ಇದೆಲ್ಲ ಉಸಿರು ಬಿಡೋದು ತಿಳ್ಕೊಬೇಕು ಅಂತ ಗೊತ್ತಿದ್ದರೆ ನಾವು ಅದೇ ಕೇಳವಲ್ಲ ಅಂತ ಎಷ್ಟೋ ಜನ ಅನ್ಕೋತಿರಲ್ಲ. ಏನು ತಿಳ್ಕೊಳ್ಳಿ, ಮಕ್ಕಳಿದಾರಲ್ಲ, ಮದುವೆ ಮಾಡೋಕ್ಕೆ ಎಚ್ಚರಿಕೆ ತಗೊಳ್ಳಿ. ಇದು ಪುರೋಹಿತರ ಹತ್ರ ಇರಲ್ಲ. ಯಾಕೆ ಈ ರೀತಿ ಬುಸ್ ಬುಸ್ ಅಂತ ಉಸಿರು ಬಿಡ್ತಾರೆ ಅಂದರೆ, ಕರೋನಾ ನೆನೆಸ್ಕೊಂಬಿಡಿ. ಕರೋನಾ ನಮ್ಮ ದೇಶಕ್ಕೆ ಏನಕ್ಕೆ ಬಂದಿತ್ತು ಅಂದರೆ ಈ ನೋಟಿಸ್ ಕೊಡೋಕ್ಕೆ ಬಂದಿದ್ದು. ಉಸಿರಾಟ ಗೊತ್ತಿಲ್ಲ ಕಮಂಗಿಗಳ ನಿಮಗೆ, ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಶುದ್ಧವಾದ ಉಸಿರಾಟ ಆಡಿ, ನೀವು ಆಡ್ತಾ ಇಲ್ಲ ಅಂತ ಕರೋನಾ ಬಂತು. ಆದರೂ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಿದೆ ಅಂತೆಮ್ಮ? ಇಲ್ಲ. ಯಾವುದಪ್ಪ ಅಂದರೆ, ಯಾವ ಗಂಡಸು ಮಸಾಲೆ ಪದಾರ್ಥ ತುಂಬ ಇಷ್ಟಪಡ್ತಾನೆ, ಹೆಂಡತಿ ಮಾಡೋ ಸಾಂಬಾರು ಇಷ್ಟ ಇಲ್ಲ, ಮನೆ ಊಟ ಇಷ್ಟ ಇಲ್ಲ, ಈ ಥರ ಯಾರು ಕಿತಾಪತಿ ಮಾಡಿ ಸರಿ ಇಲ್ಲ, ಆ ಸಾಂಬಾರು ಸರಿ ಇಲ್ಲ, ಇದು ಮಾಡಿ ಸರಿ ಇಲ್ಲ ಅಂತ ಯಾರು ಏನು ಹೇಳ್ತಾರೋ, ಮಸಾಲೆ ಪದಾರ್ಥವನ್ನು ಯಾರು ತುಂಬ ತುಂಬ ರುಚಿ ಇರಬೇಕು ಅಂತ ಇಷ್ಟಪಟ್ಟು ತಿಂತಾರೋ ಅವರ ಮೂಗಿನಲ್ಲಿ ಬರುವ ಉಸಿರಾಟ ವಿಷದ ಗಾಳಿ. ಮಾಮೂಲಿ ಉಸಿರಾಟ ಅಲ್ಲ, ಅದು ವಿಷದ ಉಸಿರಾಟ. ಆ ಗಂಡಸನ್ನು ಕೆಣಕಕ್ಕಾಗಲ್ಲ, ಮಾತಾಡ್ಸೋಕ್ಕೂ ಆಗಲ್ಲ, ಗಂಡ ಅಂತ ಒಪ್ಕೊಳ್ಳೋಕ್ಕೂ ಆಗಲ್ಲ. ಆ ಮಟ್ಟಕ್ಕಿರುತ್ತೆ ಆ ಮನಸ್ಥಿತಿ. ಮದುವೆ ಆಯಿತು, ಮೊಮ್ಮಕ್ಕಳಾಗೋ ವಯಸ್ಸಿಗೆ ಬಂದು ನೀವು ಈಗ ಹೇಳಿದ್ರೆ ನಾವೇನು ಮಾಡೋಣ? ಹೆದರ್ಕೊಳ್ಳೋದಲ್ಲ, ವಿಷಯ ತಿಳ್ಕೊಳ್ಳಿ. ಗಂಡ ತುಂಬ ರುಚಿ ಇಷ್ಟಪಡ್ತಾ ಇದ್ದಾರೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹಿಂದಿನವರು ಅದಕ್ಕೆ ಒಂದು ಮಾಹಿತಿ ಕೊಟ್ಟರು. ಹೆಣ್ಣಿಗೆ ಮೂಗುತಿ ಏನಕ್ಕೆ ಕೊಟ್ಟರು ಅಂದರೆ ಈ ಉದ್ದೇಶಕ್ಕೆ. ಗಂಡನಲ್ಲಿ ಉಸಿರಾಟ ಬರ್ತಕ್ಕಂತಹ ವಿಷದ ಗಾಳಿಯನ್ನು ಆ ಹೆಣ್ಣಿಗೆ ರೋಗ ತಗಲಬಾರದು, ಆ ಕಾರಣದಿಂದಾಗಿ ಮೂಗುತಿ ಅದನ್ನು ತಡೆದು ಫಿಲ್ಟ್ರ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಆ ಉಸಿರಾಟಕ್ಕೆ ಒಂದು ಎಮರ್ಜೆನ್ಸಿ ICU ಫಿಕ್ಸ್ ಮಾಡ್ದಂಗೆ ಭಗವಂತ ಮೂಗುತಿಯನ್ನು ಹಾಕಬೇಕು ಹೆಣ್ಣಿಗೆ ಅಂತ ಇಟ್ಟರು. ನಾವು ಮೂಗುತಿ ಏನಕ್ಕೆ ಹಾಕತ್ತೀರಾ ಅಂದರೆ
ಬ್ರೇಕ್ ಹಾಕೋಕ್ಕೆ, ಮುಗ್ದರ ಹಾಕೋಕ್ಕೆ ಏನೇನೋ ಕತ್ರೂಪ ಹೇಳ್ತಾರೆ. ಇದು ಉಸಿರಾಟದಲ್ಲಿ ಬರ್ತಕ್ಕಂತಹ ಕಾರ್ಬನ್, ಸರಿನಮ್ಮ? ಈ ಕಾರ್ಬನ್ ಅಂತಕ್ಕಂಥದ್ದು ಅಡುಗೆ ಮನೆಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ವಿಷಗಾಳಿ ಏನು, ಸಿಲಿಂಡರು, ಅದು ವಿಷಗಾಳಿ ಹೌದಾ ಅಲ್ವಾ? ಅಲ್ವಾ? ಏನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡೋಕ್ಕೆ ಬೇಕು. ಹಿಂದೆ ಔಷಧಿ ಭರಿತವಾಗಿರ್ತಕ್ಕಂಥ ಸೌದೆ ಇರ್ತಿತ್ತು, ಔಷಧಿ ಬರ್ತಿತ್ತು. ಅಡುಗೆ ಮನೆ ಇಂಥ ಕಡೆನೇ ಇರಬೇಕು ಅಂತ ಫಿಕ್ಸ್ ಇರಲಿಲ್ಲ. ಅವ್ರು ಇಷ್ಟ ಬಂದಾಗ ಮಾಡ್ತಿದ್ರು, ತುಂಬ ಚೆನ್ನಾಗಿದ್ರು. ಈಗ ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ ಇರಬೇಕಂತೆ. ಅವ್ರನ್ನ ಹೋಗಿ ಕೇಳಿ, ಕೂಳಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ, ನಿದ್ದೆನೂ ಬರೋಲ್ಲ, ಕುತ್ಕೊಂಡು ನಿದ್ದೆ ಮಾಡೋ ಹೆಂಗಸರಾಗಿರ್ತಾರೆ. ಅಗ್ನಿ ಮೂಲೆಯಲ್ಲೇ ಅಡುಗೆ ಮನೆ ಸರಿ ಅಲ್ಲ. ಅಡುಗೆ ಮನೆ ಇದ್ದರೂ ಕೂಡ ಅದನ್ನು ಹೇಗೆ ಇಟ್ಕೋಬೇಕು ಅಂತ ಗೊತ್ತಿರಬೇಕಲ್ಲ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಸರಿ ಅಂತಂದರೆ ಈಗ ಹೆಂಗೆ ಆಗ್ತಾ ಇದೆ ಹೊಸದು ಅಂತ ಅಂದ್ಕೋಬೇಡಿ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋ ಸರಿಯೇ, ಆದರೆ ಅದನ್ನು ಬಳಸೋ ವಿಧಾನ ಗೊತ್ತಿರಬೇಕಲ್ಲ. ಅಲ್ಲಿ ಡೈನಿಂಗ್ ಕಮ್ ಕಿಚನ್ ಆಗಬೇಕದು, ಅದು ಅಡುಗೆ ಮನೆ ಸರಿ. ಎಲ್ಲೋ ಊಟ ಎಲ್ಲೋ ಅಡುಗೆ ಸಾಧ್ಯ ಇದೆಯೇನಮ್ಮ? ಕಿಚನ್ ಕಮ್ ಡೈನಿಂಗ್, ಡೈನಿಂಗ್ ಕಮ್ ಕಿಚನ್ ಎಲ್ಲಿರುತ್ತೋ ಗಂಡಸರು ನೀವು ಹೇಳ್ದಂಗೆ ಕೇಳ್ತಾರೆ. ಅಂದರೆ ನೀವು ಹೇಳಿದ್ದೆಲ್ಲ ಕೇಳಬೇಕು ಅಂತಲ್ಲ, ಅನುಕೂಲಕ್ಕಾಗುವಂಥ ವಿಚಾರಗಳಲ್ಲೂ ಅವರು ಭಾಗಿಯಾಗ್ತಾರೆ. ಈಗ ಇದು ಹೆಂಗಿದು ಕತೆ ಅಂದರೆ, ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಅದನ್ನು ನಿಮಗೆ ಮಾಹಿತಿಯನ್ನು ತೋರಿಸ್ತೀನಿ, ಕಣ್ಣಲ್ಲಿ ನೋಡಿ. ಡೈನಿಂಗ್ ಕಮ್ ಕಿಚನ್, ಕಿಚನ್ ಕಮ್ ಡೈನಿಂಗ್ ಇದ್ದರೆ ಮನೆಯಲ್ಲಿ ಹೆಂಗಸರಿಗೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ವಿಚಾರವನ್ನು ನೀವು ತಿಳ್ಕೊಬೇಕಾಗತ್ತೆ. ಈಗ ಕೊನೆ ವಿಷಯದಲ್ಲಿ ಹೇಳಬೇಕಾದ್ರೆ ಸಮಯಕ್ಕೆ ಏನಪ್ಪ ಅಂದರೆ, ಈಶಾನ್ಯದಲ್ಲಿ ಇರ್ತಕ್ಕಂತಹ ದೇವರ ಮನೆ ಅಲ್ಲ, ಸೂರ್ಯನ ಕಿರಣ. ಇಲ್ಲಿ ಅದರಿಂದ ಏನು ಬರುತ್ತೆ, ಮನೆಗೆ ಯೋಗ ಬರುತ್ತೆ. ಮನೆಗೆ ಪೂರ್ಣವಾಗಿ ಯೋಗ ಬರೋದು ಈಶಾನ್ಯದಿಂದ. ಮನುಷ್ಯನಿಗೆ ನೆಮ್ಮದಿ ಬೇಕಂದರೆ ಭೋಗ ಬೇಕು, ಇಷ್ಟಪಟ್ಟದ್ದು ಅನುಭವಿಸ್ಬೇಕು. ಬೇಕಾ ಬೇಡಮ್ಮ? ಈ ಭೋಗ ಮತ್ತು ಯೋಗ ಇರೋದು ನಮ್ಮ ವಾಸದ ಮನೆಯಲ್ಲಿ. ಮಲಗುವ ರೂಮಿನಲ್ಲಿ ಭೋಗ, ಪೂಜಾ ಇರುವಂಥ ಜಾಗದಲ್ಲಿ ಯೋಗ ಮತ್ತು ಭೋಗ, ಇದು ಎರಡೂ ನಾವು ಮಿಕ್ಸ್ ಮಾಡ್ತಕ್ಕಂಥ ವಿಚಾರವನ್ನು ಕಲ್ತ್ಕೊಂಡಿದ್ರೆ ಮನೆ ಕಟ್ಟುವಾಗ, ಇನ್ನೊಮ್ಮೆ ಹೇಳ್ತೀನಿ, ಈಶಾನ್ಯ ನೈಋತ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿ ಅಲ್ಲಿರ್ತಕ್ಕಂತಹ ಬೆಳಕು ಮತ್ತು ಗಾಳಿಯನ್ನು ಮಲಗುವ ರೂಮಿಗೆ ಪರಿವರ್ತನೆ ಮಾಡುವಂತಹ ರೀತಿಯಲ್ಲಿ ಮನೆ ಕಟ್ಟಿದ್ದಾಗ ಆ ಗಂಡಸಿಗೆ ಮನೋರೋಗ ಹೋಗುತ್ತೆ. ಇಲ್ಲಿ ಎಲ್ಲ ಪೂರ್ತಿ ಬಂದ್, ಯಾವುದೋ ಜಾಗ ಇರೋ ಕಡೆ ಒಂದೇ ಕಿಟಕಿ, ಅದು ಬೆಡ್ರೂಮು, ಸೌತ್ ವೆಸ್ಟು ಮಾಸ್ಟರ್ ಬೆಡ್ರೂಮು. ವಾಸ್ತು ಹೇಳೋ ಕಮ್ಮಂಗಿಗಳಿಗೆ ಹೇಳೋದು ನಾನು. ಈಶಾನ್ಯದಲ್ಲಿ ದೇವ್ರು ಇರಬೇಕು ಸರಿ, ಅಗ್ನಿ ಮನೆಯಲ್ಲಿ ಅಡುಗೆ ಮನೆ ಇರಬೇಕು ಸರಿ, ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು ಸರಿ. ಸರಿ ಅನ್ನೋದಕ್ಕೆ ಹೇಗಿರ್ಬೇಕದು? ನೈಋತ್ಯ ಬೆಡ್ರೂಮ್ ಸರಿ. ಅಲ್ಲಿಗೆ ಸೂರ್ಯನ ಕಿರಣ ಬೆಡ್ರೂಮ್ಗೆ ಹೋಗೋ ಥರ ಯಾರು ಮಾಡ್ತಾರೇನಮ್ಮ? ಸಾಧ್ಯ ಇದೆಯಾ? ಇದನ್ನು ತಿಳ್ಕೊಳ್ಳಿ ಫಸ್ಟು. ಬೆಡ್ರೂಮ್ಗೆ ಸೂರ್ಯನ ಕಿರಣ ಬೆಳಕು ಹೋಗಬೇಕಾ ಬೇಡವಾ? ಇದನ್ನು ನೀವು ತಿಳ್ಕೊಂಡ್ರೆ ಸೌತ್ ವೆಸ್ಟಲ್ಲಿರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಸರಿ ಅಂತ. ಅದು ಹೇಗಾಗತ್ತೆ ಸ್ವಾಮಿ ಅಂದರೆ, ಇರೋದಿಷ್ಟಾಗಲ್ಲ, ಚಿಕ್ಕ ಮನೆ ಕಟ್ಟಿ ಅಂತೀರ, ಇದರಲ್ಲಿ ಗಾಳಿ ಬೆಳಕು ಬರಲಿ ಅಂತೀರ, ನಾವು ಏನಾಗಬೇಕು ಅಂತ ನಿಮ್ಮ ಪ್ರಶ್ನೆ ಆಗತ್ತೆ ಅಂತ ನನಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರವಾಗಿ ಬೆಡ್ರೂಮ್ನಲ್ಲಿ ಈಶಾನ್ಯದಿಂದ ಬರ್ತಕ್ಕಂತಹ ಗಾಳಿ ಬೆಳಕು ಆ ಬೆಡ್ರೂಮಿನ ಈಶಾನ್ಯ ಭಾಗವನ್ನು ನೀವು ಗ್ಲಾಸೋ ಇನ್ನೊಂದೋ ಏನೋ ಹಾಕಿ ರಾತ್ರಿ ಮಲಗುವಾಗ ಸ್ಕ್ರೀನ್ ಹಾಕ್ಕೋಬೋದು, ಮರೆ ಮಾಡ್ಕೋಬೋದು. ಬೆಳಿಗ್ಗೆ ಟೈಮಲ್ಲಿ ಆ ಬೆಳಕು ಬೆಡ್ರೂಮ್ಗೆ ಎಂಟ್ರಿ ಆಗಬೇಕು. ಆ ರೀತಿ ಒಂದು ವೆಂಟಿಲೇಟರ್ ಕೊಡಬೇಕು. ಎಲ್ಲಿಗೆ? ಬೆಡ್ರೂಮ್ಗೆ. ಎಲ್ಲಿದೆ ವೆಂಟಿಲೇಟರ್ ಇಡಬೇಕು ಅಂತ? ಎಲ್ಲಿದೆ? ಯಾವ ಪುಸ್ತಕದಲ್ಲಿ ಬರ್ದಿಲ್ವಲ್ಲ ಅಂದ್ಕೊಂಡು ನನಗೆ ಗೊತ್ತಿಲ್ಲ. ಇದನ್ನು ತೋರಿಸೋಣ ಒಂದು ಸಲ ಕಣ್ಣಲ್ಲಿ ನೋಡಿ ಹೆಂಗಿರುತ್ತೆ ಬೆಡ್ರೂಮಲ್ಲಿ ಈಶಾನ್ಯದಲ್ಲಿ ಓಪನ್ ಹೆಂಗೆ ಕೊಡಬೇಕು ಅಂತ. ಈಶಾನ್ಯಕ್ಕೆ ಡೋರ್ ಮಾತ್ರ ಇಟ್ಟಿರ್ತಾರೆ. ಮನೆಗೂ ಈಶಾನ್ಯಕ್ಕೆ ಡೋರು, ಮಲಗೋ ರೂಮ್ಗೂ ಈಶಾನ್ಯಕ್ಕೆ ಡೋರು. ಇದು ವಾಸ್ತು ಅಂತ ತಿಳ್ಕೊಂಡವ್ರೆ, ಹೌದಲ್ಲಮ್ಮ? ಹಾಗಾಗಿ ವಿಚಾರವನ್ನು ಇನ್ನೂ ಮುಂದುವರೆದ ಭಾಗ ಹೇಳೋಣ. ಗಾಬರಿ ಆಗಿಬಿಡಿ ದಯವಿಟ್ಟು. ಮನೆಗೆ ಗಂಡಸರು ಅಭಿವೃದ್ಧಿ ಆಗಬೇಕು, ಸಂಪಾದನೆ ಆಗಬೇಕು, ಕರೆಕ್ಟ್ ಟೈಮ್ ಮನೆಗೆ ಬರಬೇಕು, ಪ್ರತಿಯೊಂದು ಕೆಲಸ ಕರೆಕ್ಟಾಗಿ ಮಾಡ್ಕೋಬೇಕು, ಅವ್ರು ಯಾವಾಗಲೂ ಶಾಂತವಾಗಿರಬೇಕು ಅನ್ನೋದಕ್ಕೆ ಹಿರಿಯರು ಮತ್ತು ದೇವತೆಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರಂತೆ. ಇದನ್ನು ನೀವು ಪಾಲನೆ ಮಾಡಿದರೆ, ಹಿರಿಯರ ಫೋಟೋ ಇಟ್ಕೊಂಡಲ್ಲ, ಸತ್ತಿರುವವರು ನಿಮಗೆ ಆಶೀರ್ವಾದ ಮಾಡ್ತಾರಂತೆ. ನನ್ನ ಮಗ ಎಷ್ಟು ಆರೋಗ್ಯವಾಗಿ ನೆಮ್ಮದಿಯಾಗಿದ್ದಾನೆ ಅನ್ನೋ ಆಶೀರ್ವಾದ ಸಿಗುತ್ತಂತೆ. ಈ ರೀತಿ ಮನೆಯನ್ನು ಕಾಪಾಡಿದಾಗ ಗಾಬರಿ ಆಗಬೇಡಿ. ಇನ್ನೂ ವಿಚಾರ ಇದೆ, ಹೇಳ್ಕೊಡ್ತೀನಿ. ಇದೀಗ ಬೆಂಗಳೂರಿನಿಂದ ಆನಂದ್ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಆನಂದ್. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಆನಂದ್?
ಧ್ವನಿ ಕೇಳಿಸ್ತಿದೆಯಾ ಆನಂದ್? ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಚಿಕ್ಕಬಳ್ಳಾಪುರದಿಂದ ಕೃಷ್ಣಪ್ಪ ಅಂತ ಹೇಳಿ. ನಮಸ್ಕಾರ ಕೃಷ್ಣಪ್ಪ. ನಮಸ್ತೆ ಅಮ್ಮ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಅದೇ ನಮ್ದು ಮನೆ ಬಗ್ಗೆ ಗುರುಗಳು ಹೇಳ್ತಿದ್ರೆ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಗುರು ಹೇಳಿದ್ರೆ ನಿಮ್ಮ ಪ್ರಶ್ನೆ. ಹಲೋ ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ ತಾವು? ನಮ್ದು ಬಿಸ್ನೆಸ್ ಇದೆ ಸ್ವಂತ. ಓಕೆ, ಏನಾಗಬೇಕಿತ್ತು? ಅದೇ ಈ ತರ ಪಿತೃ ಫೋಟೋಗಳನ್ನ ಮನೇಲಿ ಇಡಬಾರ್ದು ಅಂತ ಹೇಳೋದಲ್ಲ. ಏನೇ ಇನ್ನೊಂದ್ಸಲ ಹೇಳಿ. ಪಿತೃ ದೇವತೆಗಳ ಫೋಟೋಗಳು, ಫೋಟೋಗಳು ಮನೇಲಿ ಇಡಬಾರ್ದು ಅಂದ್ರಲ್ಲ, ಅದಕ್ಕೆ ಕುರಿತಾಗಿ ಗುರುಗಳೇ ಯಾಕೆ ಇಟ್ರೆ ಅದು ಇಡಬಾರ್ದು ಅಂತ ತಿಳಿಸ್ಬೇಕು. ಈಗ ಒಂದು ವಿಚಾರ. ರಾಯರ ಫೋಟೋ ಹೇಳಿ ಹೇಳಿ ಹೇಳಿ. ರಾಯರದು ಶಂಕರಾಚಾರ್ಯರದ್ದು ಫೋಟೋಗಳು ಮನೆಯಲ್ಲಿ. ಹೇಳಿ, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಗುರುಗಳೇ. ಮುಂದುವರೆದು ಹೇಳಿ. ಹೇಳಿ. ಅದನ್ನು ತೆಗಿಬೇಕು. ಇಲ್ಲಿ ತುಂಬ ಒಳ್ಳೆ ಪ್ರಶ್ನೆ, ತುಂಬ ಖುಷಿ ಆಯಿತು ನಿಮ್ಮ ಪ್ರಶ್ನೆ. ಈ ಥರ ಕೇಳಬೇಕು, ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಅವ್ರ ಫೋಟೋ ಇಡಬೇಕಾ ಬೇಡವಾ ಅಲ್ವಾ? ಇದು ಅವರನ್ನು ಗುರು ಸ್ಥಾನದಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಭಾಗ. ಎರಡನೇ ತಿಳ್ಕೊಳ್ಳಿ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊತೀರಾ? ಗುರುಗಳೇ ಹೇಳಿ ಗುರುಗಳೇ. ಹಿರಿಯರ ಫೋಟೋವನ್ನು ಇಡಬೇಕು ಇಡಬಾರ್ದು, ಇದಕ್ಕೊಂದು ವಿಚಾರ ತಿಳ್ಕೊಬೇಕು ನಾವು. ಏನು? ಸತ್ತವರ ಫೋಟೋ ಕಣ್ಣಿನ ದೃಷ್ಟಿ ಆಗಲಿ ಮುಖ ಆಗಲಿ ಯಾವಾಗಲೂ ಖುಷಿ ಪರೋ ಥರ ಇರಲ್ಲ, ನಗೋ ಥರ ಮುಖ ಇರಲ್ಲ, ಹೌದಾ? ಹೌದು ಗುರುಗಳೇ. ಈಗ ಅದನ್ನು ನೋಡಿದ್ರೆ ದುಃಖ ಬರುತ್ತಾ ಇಲ್ವಾ? ಗುರುಗಳೇ. ಅದನ್ನು ಬೇಕೇ ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅವರನ್ನು ಶ್ರೀಮಂತರ ಥರ ಒಳ್ಳೆ ಕಚ್ಚೆ ಹಾಕಿ, ಕೋಟ್ ಹಾಕಿ, ಶೂಟ್ ಹಾಕಿ, ಕಾಸನ್ ಸರ ಹಾಕಿ, ಒಳ್ಳೆ ಬೆಟ್ಟದ ಪಕ್ಕ ನಿಲ್ಲಿಸಿ, ಕಚ್ಚೆಯಾಗಿ ಫಸ್ಟ್ ಕ್ಲಾಸಾಗಿ ದೇವ್ರ ಥರ ಮಾಡಿ, ನಗುಮುಖ ಮಾಡಿ, ರೆಡಿ ಮಾಡಿ, ಒಂದು ಮನೆಯಲ್ಲಿ ಗಂಧದ ಹಾರ ಇಟ್ಟು ಉದ್ದುದ್ದಕ್ಕೆ ಮಾಡಬೇಕು, ಅರ್ಧ ಅಲ್ಲ, ಕೈ ಕಾಲು ಪ್ರತಿಯೊಂದು ಕಾಣಿಸ್ಬೇಕು. ಆ ಥರದ್ದನ್ನು ಇಟ್ಟರೆ ಮನೆಗೆ ಶೋಭೆ, ಶ್ರೀಮಂತಿಗೆ ಖುಷಿ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳು. ಈಗ ನಾವು ಅದು ಹೆಂಗೆ ತೆಗ್ದಿರ್ತದೋ, ಕಣ್ಣು ಹೆಂಗೋ ತಿರ್ಕಿರುತ್ತೆ, ಮಂಗಣ್ಣು ಮೇಲ್ಗಣ್ಣು ಕೆಳಗಣ್ಣು ಅಂತ ಹೆಂಗೆಂಗೋ ತಿರ್ಕೊಂಡಿರ್ತದೆ ಫೋಟೋ ತೆಗ್ದೋನು, ಅದನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಮನೆಯಲ್ಲಿ ಭಯ, ಬೇಜಾರು, ಆವೇಶ ಎಲ್ಲವೂ ಬರುತ್ತೆ. ಆ ಕಾರಣದಿಂದಾಗಿ ಸತ್ತವರ ಫೋಟೋ ಯಾಕೆ ಇಡಬಾರ್ದು ಅಂದರೆ ಆ ಚಿತ್ರಗಳನ್ನು ನೋಡಿ ದುಃಖ ಬರುತ್ತೆ. ಆದ ಕಾರಣ ದುಃಖ ಬಂದಾಗ ಮಕ್ಕಳಾಗಲಿ, ಹೆಂಡತಿ ಆಗಲಿ, ಗಂಡ ಆಗಲಿ ಮನಸ್ಸಿಗೆ ಬೇಜಾರಾಗತ್ತೆ. ಆ ಬೇಜಾರಿಂದ ಮನೇಲಿ ಕಾಲ ಕಳೆದಾಗ ಆ ಮನೆಯಲ್ಲಿ ಮುಂದೆ ಏನು ಮಾಡಬೇಕು ಅಂತ ತೋಚಲ್ಲ, ಬರೀ ಯೋಚನೆ ಬರುತ್ತೆ ಹೊರತು ಮನಸ್ಸಿಗೆ ಖುಷಿ ಬರಲ್ಲ. ದೇವರನ್ನ ದೃಷ್ಟಿ ಇಟ್ಟು ನೋಡಿ, ದೇವ್ರ ನಗುಮುಖವನ್ನು ನೋಡಿ, ದೇವ್ರ ಪಾದ ಕೈ ಪ್ರತಿಯೊಂದನ್ನು ನೋಡಿ ಖುಷಿ ಆಗತ್ತೆ. ಈ ಕಾರಣದಿಂದಾಗಿ ಸತ್ತವರ ಫೋಟೋವನ್ನು ಮನೇಲಿ ಇಡಬಾರ್ದು ಅನ್ನೋ ಕಾರಣ ನಿಮಗೆ ಗೊತ್ತಾಯ್ತಾ? ಈಗ ಗೊತ್ತಾಯ್ತು ಗುರುಗಳೇ. ಈಗ ಇಷ್ಟು ಹೇಳಿ ಗುರುಗಳೇ. ಏನಂದ್ರೆ ಮಾರ್ವಾಡಿಗಳು, ಸೇಟುಗಳು, ಶ್ರೀಮಂತರೆಲ್ಲ ಅಂಗಡಿಯಲ್ಲೇ ಸತ್ತವ್ರು ಪೂಜೆ ಮಾಡ್ತಾರೆ, ಅವ್ರು ಬೆಳಿತಾನೆ ಇದ್ದಾರೆ. ನಮ್ಮಂತವ್ರು ಯಾಕೆ ಗುರುಗಳೇ? ಮತ್ತೆ ಇಲ್ಲಿ ಒಂದು ವಿಷಯ, ಈ ಥರ ಪ್ರಶ್ನೆ ಹಾಕಿದ್ರೆ ನಿಮಗೆ ಬೇಕಾದಷ್ಟು ಪ್ರಶ್ನೆಗಳು ಸಿಗುತ್ತೆ. ಒಂದು ತಿಳ್ಕೊಳ್ಳಿ, ಡಾಕ್ಟರು ಸಿಗರೇಟ್ ಪ್ಯಾಕ್ನ ಜೇಬಲ್ಲಿ ಇಟ್ಟಿರ್ತಾರೆ. ಹೌದು. ಸಿಗರೇಟ್ ಸೇದಬೇಡ ಅಂತ ಪೇಷಂಟ್ಗೆ ಹೇಳ್ತಾರೆ. ಈಗ ಪೇಷಂಟು ನೀವೇ ಇಟ್ಕೊಂಡಿದ್ದೀರಾ ಸಿಗರೇಟ್ ಪ್ಯಾಕು ಅಂತ ಕೇಳಬೇಕಾ ಕೇಳಬಾರ್ದ ಹೇಳಿ? ಕೇಳಬೇಕು ಗುರುಗಳೇ. ಕೇಳಬಾರ್ದು. ಕೇಳಿದ್ರೆ ಕೆಡಕಾಗೋದು ಪೇಷಂಟ್ಗೆನೆ. ಯಾಕೆ ಅಂದರೆ ಸಿಗರೇಟ್ನ ಎಷ್ಟು ಸೇದಬೇಕು, ಯಾವಾಗ ಸೇದಬೇಕು ಅಂತ ಡಾಕ್ಟ್ರಿಗೆ ಗೊತ್ತು. ನಮ್ಮ ಜನಕ್ಕೆ ಹುಚ್ಚು ಬಂದಾಗೆಲ್ಲ ಸಿಗರೇಟ್ ಹಚ್ತಾರೆ, ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಗೊತ್ತಾಯ್ತಾ ನಿಮಗೆ? ಆಯ್ತು ಗುರುಗಳೇ. ಒಂದು ನಿಮಿಷ, ತುಂಬಾ ಇಷ್ಟ ಗುರುಗಳೇ ನಮಗೆ. ಯಾವಾಗಾದರೂ ತಿಳ್ಕೊಳ್ಳಿ, ತುಂಬ ಚೆನ್ನಾಗಿರೋ ಪ್ರಶ್ನೆ ಹಾಕಿದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾರು ಏನು ಮಾಡ್ತಾರೆ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅನ್ನೋದಕ್ಕಿಂತ ನಾನು ಹೇಗಿದ್ದೀನಿ ಅನ್ನೋದನ್ನು ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆಯವ್ರು ನೋಡೋದು, ಎದುರುಗಡೆಯವ್ರು ನೋಡೋದು ನೋಡ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಜೀವನ ನಮ್ಮದು, ದೇಹ ನಮ್ಮದು. ಆದ ಕಾರಣದಿಂದಾಗಿ ಈ ವಿಚಾರವನ್ನು ಸ್ವಲ್ಪ ನೀವು ಜನರಲ್ ಆಗಿ ಯೋಚನೆ ಮಾಡಿ, ಗೊತ್ತಾಗತ್ತೆ. ಯಾರದೇ ಫೋಟೋ ನೋಡಿದ್ರೆ ಖುಷಿ ಆಗೋ ಥರ ಫೋಟೋ ಯಾರ್ದಾರು ಇಟ್ಕೊಳ್ಳಿ, ತೊಂದರೆ ಇಲ್ಲ, ಖುಷಿ ಆಗಬೇಕು. ಇಷ್ಟು ಮಾಡೋದಕ್ಕೆ ಒಳ್ಳೇದಾಗಲಿ ಅಂತ ಉದ್ದೇಶ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶಿವಮೊಗ್ಗದಿಂದ ಅಶ್ವಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಿಮ್ಮ ನಕ್ಷತ್ರ ತಿಳಿಸಿ. ನಂದು ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ. ಹಲೋ. ಗುರುಗಳೇ. ಹಾಂ ಹೇಳಿಮ್ಮ. ಗುರುಗಳೇ.
ನಾರಾಯಣ ಹೇಳಿ. ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ ಸರ್. ಹೆಸ್ರೇನು ಹೇಳಿ. ಅಶ್ವಿನಿ ಅಂತ. ಓಕೆ, ಭರಣಿ ನಕ್ಷತ್ರನಾ? ಹಾಂ ಸರ್, ಭರಣಿ ನಕ್ಷತ್ರ, ಮೇಷರಾಶಿ. ಏನು ಮಾಡ್ತಿದ್ದೀರಾ ತಾವು? ಈಗ ಮನೇಲಿದ್ದೀನಿ ಸರ್ ಸದ್ಯಕ್ಕೆ. ಏನು ಓದಿದ್ದೀರಾ? ಏನು ಓದಿದ್ದೀರಾ? ನಂದು MA ಆಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 3 ವರ್ಷ ಆಯಿತು. ಯಾವ ವಾರ ಆಯಿತು ಮದುವೆ? ಮದುವೆ ಶುಕ್ರವಾರ ಆಗಿದ್ದು ಸರ್. ನೀವು ಹುಟ್ಟಿದ್ದು? ನಾನು ಹುಟ್ಟಿದ್ದು ಬುಧವಾರ 1994 ಮಾರ್ಚ್ 16. ಅಲ್ಲ, ಹಗಲ ರಾತ್ರಿನಾ? ಬೆಳಗ್ಗೆ ಸರ್ 7 ಗಂಟೆಗೆ. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಬಂದ್ಬಿಟ್ಟು ಏನೇ ಮಾಡ್ತೀನಿ ಅಂದ್ರೂ ಮನೇಲಾಗಿರ್ಬೋದು ಅಥವಾ ನನ್ನ ಓದಿನಲ್ಲಾಗಿರ್ಬೋದು ಯಾವುದೇ ರೀತಿ ಯಶಸ್ಸು ಅನ್ನೋದೇ ಇಲ್ಲ ಸರ್. ಹಾಗಾಗಿ ಏನೇ ಕಷ್ಟಪಟ್ಟು ಓದ್ತಿದ್ದೀನಿ, ಬಟ್ ಮನೇಲೂ ಅಷ್ಟೇ ಕಷ್ಟಪಟ್ಟು ಏನಾದರೂ ಮಾಡ್ತಿದ್ದೀವಿ, ಬಟ್ ಅಂದ್ರೆ ಶಾಂತಿ ಅನ್ನೋದಿಲ್ಲ, ಅಂದ್ರೆ ನೆಮ್ಮದಿ ಅನ್ನೋದಿಲ್ಲ, ಯಾವುದೇ ರೀತಿ ಯಶಸ್ಸು ಅನ್ನೋದೇ ಸಿಗ್ತಿಲ್ಲ. ಇಷ್ಟಕ್ಕೆಲ್ಲ ಒಂದೇ ಮಾತಲ್ಲಿ ಹೇಳ್ಬೋದು, ಹೇಳಾ? ಹಾಂ ಸರ್. ಹಾಂ, ನಾನು ಅಂದ್ಕೊಂಡಿದ್ದ ಜೀವನದಲ್ಲಿ ಇಲ್ಲಿವರೆಗೂ ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಸಾಕು. ಹೌದು. ಹೌದು ತಾನೇ? ಖಂಡಿತ. ನೋಡಿ, ನೀವು MA ಓದಿದ್ದೀರಾ, ನಾನು 3ನೇ ಕ್ಲಾಸ್ ಓದಿದ್ದೀನಿ. ನಾವು ಇಷ್ಟೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬದುಕಬೇಕು, ಇಷ್ಟೊಂದೆಲ್ಲ ತಲೆಗೆ ತುಂಬ್ಕೋಬಾರ್ದು. ಹೌದಲ್ವಾ? ಹಾಂ, ಹೌದು. ಓಕೆ, ಈಗ ನಿಮ್ಮ ಮದುವೆ ಜೀವನ ನಿಮಗೆ ಖುಷಿ ಕೊಟ್ಟಿದೆಯಾ? 50-50 ಇದೆಯಾ? 50-50. ಓಕೆ, ನಿಮಗೆ ನಿದ್ದೆ ಲೆಕ್ಕಾಚಾರಕ್ಕೆ ಹೋದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತಕ್ಕಂಥದ್ದು ಗೊತ್ತಾಗಿದೆಯಾ? ಇಲ್ಲ ಸರ್. ಈಗ ಮನುಷ್ಯನಿಗೆ ನಿದ್ದೆ ಔಷಧ, ಹೌದಾ ಅಲ್ವಾ? ಹೌದು. ಈಗ ನಿಮ್ಗೆ ನಿದ್ದೆನೇ ಬರ್ತಾ ಇಲ್ಲ ಅಂತಂದರೆ ಮದುವೆ ಯಾಕಾದ್ರಿ ಅಂತ ಕೇಳಬೇಕಾಗತ್ತೆ. ನಾನು ಏನು ಮಾಡೋದಪ್ಪ ಇವಾಗ? ಒಂದು. ಎರಡನೇದಾಗಿ MA ಓದಿ ನೀವು ಮನುಷ್ಯನಿಗೆ ನಿದ್ದೆನೇ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಇದಕ್ಕೆ ಪ್ರಶ್ನೆ ಹಾಕ್ಕೋಬೇಕಿತ್ತ? ನಾನು ಚೆನ್ನಾಗಿ ಓದಬೇಕು ಅಂತ ಅನ್ಕೋಬೇಕಿತ್ತ? ಯಾವ್ದು ಮಾಡಬೇಕಿತ್ತು ಹೇಳಿ? ನಾನು ಫಸ್ಟು ಚೆನ್ನಾಗಿ ನಿದ್ದೆ ಮಾಡಬೇಕಿತ್ತು, ಆಮೇಲೆ ಆರೋಗ್ಯ. ಹೋಗ್ಲಿ ಅಪ್ಪ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆನಾದ್ರು ನಾನು ಲೈಫ್ ಬಗ್ಗೆ ತಿಳ್ಕೋಬೇಕು. ಮದುವೆ ಅಂದರೆ ಏನು, ಮದುವೆಗೆ ನಾನು ಹೇಗೆ ರೆಡಿ ಆಗಬೇಕು, ನನಗೆ ಸಿಗೋ ಹುಡುಗ ಹೇಗಿರಬೇಕು, ನಾನು ಹೇಗೆ ರಿಪೇರಿ ಮಾಡ್ಕೋಬೇಕು, ಇದೇನೋ ವಿಷಯ ಗೊತ್ತಿತ್ತಾ? ಹಾಂ ಸರ್, ಗೊತ್ತಿತ್ತು. ಗೊತ್ತಿದ್ಮೇಲೆ ಸರಿ ಹೋಗ್ಬೇಕಲ್ಲ. 50-50 ಕೊಡ್ತಾ ಇದ್ದೀರಾ ಮತ್ತೆ? ಅಂದರೆ ಎಲ್ಲ ನಾನು ಅನ್ಕೊಂಡ ಹಾಗೇನೆ ಇದೆ, ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಅಷ್ಟೇ ಕಿರಿಕಿರಿ ಬರ್ತಿದೆ. ನಿಮ್ಮ ತಂದೆ ಎಲ್ಲಿದ್ದಾರೆ? ತಂದೆ ಊರಲ್ಲಿದ್ದಾರೆ. ಏನು ಮಾಡ್ತಾರೆ ಅವರು? ಅವರು ಕೃಷಿ ಕೆಲಸ ಮಾಡ್ತಾರೆ. ಓಕೆ, ನಿಮ್ಮ ತಂದೆ ಮನೆಯಲ್ಲಿ ಯಾರಿಗೆ ಮದುವೆಗಳ ವಿಷಯದಲ್ಲಿ 2-3 ಆ ಥರ ಈ ಥರ ಸ್ವಲ್ಪ ಜಂಜಾಟದಲ್ಲಿ ಇರ್ತಕ್ಕಂಥದ್ದು ಯಾರ್ದು? ಈಗ ತಮ್ಮ ಮತ್ತು ತಂಗಿಯವ್ರ ಮದುವೆನಲ್ಲಿ ನಡೀತಿದ್ದಾವೆ, ಬಟ್ ಇನ್ನೂ ಮಾಡ್ತಿಲ್ಲ. ಏನು ಹೇಳಿದೆ ಅಮ್ಮ? ಸರಿ ಕೇಳಿಸ್ತೀರ ನನಗೆ? ಈಗ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ತಮ್ಮ ಮತ್ತು ತಂಗಿ ಮದುವೆಯಲ್ಲಿ ಯಾವುದೂ ನಿಶ್ಚಯ ಆಗಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತೃಪ್ತಿ, ಖುಷಿಯಾಗಿದ್ದಾರೆ, ಅಥವಾ ಮದುವೆ ಮಾಡ್ಕೊಂಡ್ಮೇಲೆ ತೃಪ್ತಿ ಆಗಿದ್ದಾರೆ, ಈ ವಿಚಾರ ತೊಗೊಂಡ್ರೆ ನಿಮ್ಮ ತಂದೆ ಮೇಲೆ ಹೇಗೆ ಅನ್ಸುತ್ತೆ ಅಂತ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ ಸರ್, ಚೆನ್ನಾಗೇ ಇದ್ದಾರೆ. ಓಕೆ, ನಿಮ್ಮ ತಂದೆ ತಾಯಿ ಜೀವನ ಚೆನ್ನಾಗಿ ಖುಷಿಯಾಗಿದೆಯಾ ನಿಮಗೆ? ಹಾಂ, ಆರಾಮಾಗಿ ಆರೋಗ್ಯವಾಗಿ ಖುಷಿಯಾಗಿ ಸಂಸಾರ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಆರೋಗ್ಯದಲ್ಲಿ ಏರುಪೇರುಗಳಿದ್ದಾವೆ ಸರ್ ಅವರಲ್ಲೂ. ಅಲ್ಲ, ಇದು ಅವರ ಒಂದು ಕ್ಯಾರೆಕ್ಟರ್ ವಿಷಯದಲ್ಲಿ ಗಂಡನ ಮಾತಿಗೆ ಕೆಲವೊಮ್ಮೆ ಅವ್ರ ಮಧ್ಯನೂ ಇಲ್ಲ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ತಂದೆ ಮನೆ? ತಂದೆ ಮನೆ ಸುಮಾರು 50 ವರ್ಷದ್ದು. ಓಕೆ, ಅಲ್ಲಿ ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ದಾರೆ ಮನೆಯಲ್ಲಿ? ಹಾಂ, ಇದೆ ಸರ್, ನಮ್ಮ ಅಜ್ಜ ಮತ್ತು ಅಜ್ಜಿಯವ್ರದ್ದಿದೆ. ಎಷ್ಟು ಫೋಟೋ ಇದೆ ಒಟ್ಟು? ಇಬ್ಬರದಿದೆ. ಅದಕ್ಕೆ ಪೂಜೆ ಯಾರು ಮಾಡೋದು? ನಾವೇ ಮಾಡ್ತೀವಿ ಸರ್, ಮೊಮ್ಮಕ್ಕಳು. ಅಲ್ಲ, ನಿಮ್ಮ ತಂದೆ ಮನೇಲಿರೋ ಫೋಟೋಗೆ ನೀವು ಮಾಡ್ತೀರಾ ಅಂತಂದ್ರೆ ಹೆಂಗಪ್ಪ? ನಿಮ್ಮಲ್ಲೂ ಇಟ್ಕೊಂಡಿದ್ದೀರಾ? ಇಲ್ಲಿಲ್ಲ, ಅಲ್ಲಿ ಇದ್ದಾಗ ನಾವು ಮಾಡ್ತೀವಿ. ಅಂದರೆ ತಂದೆಯವ್ರು ಯಾರೂ ಮಾಡಲ್ಲ, ಮನೇಲಿ ನಾವು ಮಕ್ಕಳು ಇರ್ತೀವಲ್ವ, ಪೂಜೆ ಮಾಡುವಾಗ ನಾವೇ ಮಾಡ್ತೀವಿ. ಓಕೆ, ಈಗ ನಿನಗೆ ಮಗು ಅಮ್ಮ? ಮಗು 1 ವರ್ಷದವನಿದ್ದಾನೆ. ಏನು ನಕ್ಷತ್ರ? ಒಂದು ಆರಿದ್ರ ನಕ್ಷತ್ರ ಸರ್. ಓಕೆ, ಗಂಡು ಮಗುನಾ? ಹಾಂ ಸರ್, ಗಂಡು ಮಗು. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಅವರು ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ, ಖಾಸಗಿ ಕಾಲೇಜಿನಲ್ಲಿ. ಓಕೆ, ಮನೆಗೆ ಬರೋದು ರಾತ್ರಿ ಹೊತ್ತು ಎಷ್ಟೊತ್ತಿಗೆ? ಸಂಜೆನಾ ರಾತ್ರಿನಾ? ಸಂಜೆ 5 ಗಂಟೆ 5:30 ಬರ್ತಾರೆ. ಊಟ ಮಾಡೋದು? ಊಟ ಮಾಡೋದು 9 ಗಂಟೆ. ಓಕೆ, ರಾತ್ರಿ 9 ಗಂಟೆ ಊಟ. ಹಾಂ. ಮಲಗೋದು? ಮಲಗೋದು ಅದೇ ಪಾಪು ಇರೋದ್ರಿಂದ ಒಂದು 10-10:30 ಹಿಂಗೆ ಆಗುತ್ತೆ ಸರ್. ಓಕೆ, ಮಗು ಮಲಗ್ತಕ್ಕಂಥ ವಿಚಾರಕ್ಕೆ ತೊಗೊಂಡ್ರೆ ಹಾಂ, ತುಂಬ ಚೆನ್ನಾಗಿ ಮಲ್ಕೊಂಡು ಒಂದೇ ಲೈನಲ್ಲೇ ಇರುತ್ತೆ, ಯಾವ ಕಾರಣಕ್ಕೂ ಕದಲಲ್ಲ ಅಂತಕ್ಕಂಥದ್ದು, ಕಾಲು ತೆಗೆಯೋದು, ಕಾಲು ಈ ಕಡೆ ಹಾಕಿರೋದು, ದೇಹ ಉಲ್ಟಾ ಮಾಡ್ಕೊಳ್ಳೋ ಅಂದರೆ ಈ ರೀತಿಯಾಗಿ ಸ್ವಲ್ಪ ಸರ್ಕಸ್ ಮಾಡುತ್ತೆ ಅಂತ ಗಮನಿಸಿದ್ಯಮ್ಮ? ಹಾಂ ಸರ್, ಮಾಡ್ತಾನೆ ಇರ್ತಾನೆ. ಈಗ ಏನು ಅರ್ಥ ಇದ್ರದ್ದು ಗೊತ್ತಿಲ್ಲ? ಇಲ್ಲ. ಓಕೆ,
ಈಗ ನಿನಗೆ ಗಂಟ್ಲಲ್ಲಿ ಮೂಗಲ್ಲಿ ಎರಡರಲ್ಲಿ ಯಾವ ಸಮಸ್ಯೆ ಅಂತ ಕಾಣಿಸುತ್ತೆ? ಯಾವುದು ಇಲ್ಲ, ಬಟ್ ಶೀತ ಆದಾಗ, ಉಷ್ಣ ಶೀತ ಆದಾಗ ನಾನು ಹೇಳಿದ್ದು ಅದನ್ನೇ ಸಮಸ್ಯೆ ಅಂದಿದ್ದು. ಉಷ್ಣ ಶೀತನೇ ಯಾವುದ್ರಲ್ಲಿ ಜಾಸ್ತಿ, ಮೂಗಲ್ಲ ಗಂಟ್ಲಲ್ಲ? ಮೂಗಲ್ಲಿ. ಈಗ ನಿಮ್ಮ ಮಗುಗೆ ಅದೇ ಪ್ರಾಬ್ಲಮ್ ಮಗು ಬಂದಿದೆ. ನಿಮ್ಮದು ಏನು ಪ್ರಾಬ್ಲಮ್ ಇದೆಯೋ ಅದೇ ಪ್ರಾಬ್ಲಮ್ ಮಗು ಬಂದಿದೆ. ಆ ಮಗು ನಿದ್ದೆ ಬರಲ್ಲ ಸರಿಯಾಗಿ. ಅಂದರೆ ಇದನ್ನು ಗಮನಿಸ್ಬೇಕಿತ್ತಮ್ಮ. ನೀನು ಓದ್ದೆ, MA ಓದ್ದೆ, ಮದುವೆ ಮಾಡಿಕೊಂಡೆ, 50-50 ಅಂತ ಇದೆಯಾ, ಮಗು ಹುಟ್ಟಿದೆ, ನಾನೊಬ್ಬ ಎಜುಕೇಟೆಡ್ ಆಗಿ ಆ ಮಗುವಿನ ಬಗ್ಗೆ ನಾನು ಕ್ಷೇಮವಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ ಅಂತ ತಿಳ್ಕೊಬಾರ್ದಾಗಿತ್ತಾ? ತಿಳ್ಕೊಬೇಕಿತ್ತು. ಯಾಕೆ 1 ವರ್ಷ ಆದರೂ ಯಾಕೆ ತಿಳ್ಕೊಳ್ಳಿಲ್ಲ? ಈ ಥರ ಸೋಮಾರಿತನದಿಂದ ಆದರೆ ಈ ಜೀವನ ಏನು, ಓದಿ ಏನಮ್ಮ ಪ್ರಯೋಜನ? ಶಿಕ್ಷಣ ವ್ಯವಸ್ಥೆಯಲ್ಲಿ ಉಸಿರಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೇನಮ್ಮ? ಇಲ್ಲ ಸರ್. ನಿದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೇನಮ್ಮ? ಇಲ್ಲ. ಅದನ್ನೇ ನಾವು ಇಷ್ಟುದ್ದ ಓದಿರೋದು. MSc, BSc, B.Ed ಯಾವ ಪುರುಷಾರ್ಥಕ್ರಿ ಇದು? ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ ಬೇಕಾದಂತಹ ಕಲ್ಪನೆಗಳ ವಿಷಯದಲ್ಲಿ ಯಾವುದು ವಿದ್ಯಾಭ್ಯಾಸದಲ್ಲಿ ಇಲ್ಲ. ಅಂಥ ವಿದ್ಯೆ ಕಲ್ತ್ಕೊಂಡು ನಾವು ಜೀವನದ ಚೆನ್ನಾಗಿರ್ತೀವಿ ಅಂತ ಬದುಕ್ತಿದ್ದೀವಲ್ಲ, ನಾವು ಬದುಕೋಕ್ಕಾಗತ್ತಾ? ಇಲ್ಲ. ಪಾಪಿಗಳು ನಾವು, ಕ್ರೂರಿಗಳು, ಅವಿವೇಕಿಗಳು, ಸೋಮಾರಿಗಳು. ಒಂದು ಓದ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ಅಂತ ಈ ರೀತಿ ಮಾಡಿ ಮಕ್ಕಳ ತಲೆ ಮೇಲೆ, ಹೆಣ್ಣು ಮಕ್ಕಳ ತಲೆ ಮೇಲೂ ಕಲ್ಲು ಹಾಕ್ಕೊಂಡು ಕಷ್ಟಪಟ್ಟು ತಂದೆ ತಾಯಿ ಓದಿಸಿ ಮದುವೆ ಮಾಡಿ ಅಲ್ಲೂ ಹೋಗ್ಬಿಟ್ಟು ಕಲ್ಲೋರ್ಬೇಕು. 50-50 ಯಾಕೆ ಬೇಕು ಈ ಜೀವನ? ಏನಕ್ಕೆ ಓದಬೇಕಿತ್ತು ಹಾಗಾದರೆ? ಇದೆಲ್ಲವೂ ಎಷ್ಟು ನಿನಗೆ ಮನಸ್ಸಿಗೆ ಬರ್ತಾ ಇಲ್ವಮ್ಮ? ಬರ್ತಾ ಇದೆ ಸರ್. ಅದೇ ಗೊಂದಲದಿಂದನೇ ನಾನು ಯಾಕೆ ಬೇಕಮ್ಮ? ಇದ್ರ ಗೊಂದಲದಲ್ಲೇ ಮಗು ಆಗೋಯ್ತು. ಈ ಗೊಂದಲದಲ್ಲೇ ಮಗು, ಅದು ಆರಿದ್ರಾ ನಕ್ಷತ್ರ. ಸ್ವಲ್ಪ ಯೋಚನೆ ಮಾಡು. ಮಗು ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಆದರೆ ತಿಳ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಯಿತು. ಯಾವುದೇ ಒಂದು ನಾವು ಮೊಬೈಲ್ ತೊಗೊಳಕ್ಕೆ ಕಂಪನಿ ಕೇಳ್ತೀವಿ, ಆದರೆ ಒಂದು ಮಗು ಹುಟ್ಟಿದ್ರೆ ಆ ಮಗು ಬಗ್ಗೆ ನಾವು ಉಸಿರಾಟ ಚೆನ್ನಾಗಿದೆಯಾ, ದೇಹ ಚೆನ್ನಾಗಿದೆಯಾ ಅಂತ ಕೇಳಲಿಲ್ಲ ಅಂದರೆ ಏನು ಓದಿ ಏನು ಪ್ರಯೋಜನ ಅಮ್ಮ? ಬೇಜಾರಾಯ್ತಾ? ಅರ್ಥ ಆಯ್ತಾ? ಬೇಜಾರಾಗ್ತಿತ್ತು ಸರ್. ಬೇಜಾರು ಮಾಡ್ಕೋಬೇಡ. ಕಾರಣ ಆರಿದ್ರಾ ನಕ್ಷತ್ರ ಮಗು ಹುಟ್ಟಿರೋದು. ಸಣ್ಣ ವಿಷಯಕ್ಕೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಅವಾಗವಾಗ ತುಂಬ ಮೌನವಾಗಿ ಬೇಜಾರು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರುತ್ತೆ. ಮಗುಗೆ 7 ವರ್ಷ ಆಗೋವರೆಗೂ. ಆ ಮಗು ಹುಟ್ಟಿದ 3 ತಿಂಗಳಲ್ಲಿ ಆ ಮಗುವನ್ನು ದತ್ತು ಸ್ವೀಕಾರ ಮಾಡಬೇಕಿತ್ತು, ಏನೂ ಮಾಡಿಲ್ಲ. ನಕ್ಷತ್ರದ ಬಗ್ಗೆ ತಿಳಿಬೇಕಿತ್ತು, ಏನೂ ಮಾಡಿಲ್ಲ. ಆಮೇಲೆ ಸ್ವಲ್ಪ ಮಗು ದೊಡ್ಡದಾದರೆ ಉಲ್ಟಾ ಮಲ್ಕೊಳ್ಳುತ್ತೆ, ಬೆನ್ನು ಮೇಲ್ ಮಾಡುತ್ತೆ, ರಾಕ್ಷಸ ಬುದ್ಧಿ ಬರುತ್ತೆ. ಅಯ್ಯೋ, ನಾನೊಂದು ಅಫಿಷಿಯಲ್ ಆಗಿ ಈ ಥರ ಮಗು ಮಾಡ್ಕೊಂಡ ಅಂತ ಅನುಭವಿಸ್ಬೇಕಾಗತ್ತೆ. ಮಗುವನ್ನು ಇನ್ನೂ ಕಾಲ ಮಿಂಚಿಲ್ಲ. ಮೊದಲು ಆರಿದ್ರಾ ನಕ್ಷತ್ರಕ್ಕೆ ಮಗು ಬಂದದ ಕಾರಣ ಆ ಮಗುವಿನ ದೇಹ ಸ್ಥಿತಿ ಹೇಗಿದೆ, ಉಸಿರಾಟ ಸ್ಥಿತಿ ಹೇಗಿದೆ, ದಾಂಪತ್ಯಕ್ಕೆ ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ರೀತಿ ಶುಭನ ಅಶುಭನ, ಇದೆಲ್ಲವೂ ನಿಮ್ಮ ಮಗು ಬಂದು ತಗೊಂಡು ಬಂದಿದೆ. ತಿಳ್ಕೊಳ್ಳದೆ ನೀನು ಪ್ರಶ್ನೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅಮ್ಮ ಪ್ರಯೋಜನಕ್ಕೆ ಬರಲ್ಲ. ಭರಣಿ ಅಂತಕ್ಕಂಥ ವಿಷಯದಲ್ಲಿ ಎಲ್ಲವೂ ಕೆಟ್ಟದ್ದು, ಎಲ್ಲವೂ ಒಳ್ಳೆಯದು ಅನ್ನೋ ಪ್ರಶ್ನೆ ಅಲ್ಲ. ಯಾವುದೇ ನಕ್ಷತ್ರವನ್ನು ಅರ್ಥ ತಿಳ್ಕೊಂಡಾಗ ಜೀವನ ಚೆನ್ನಾಗಿರುತ್ತೆ. ಆ ಕೆಲಸ ಮೊದಲು ಮಾಡು ತಾಯಿ. ಓದಿದೆಯಮ್ಮ, ಒಂದು ಪ್ರಶ್ನೆ ನೀನು ಹಾಕಿದ್ರೆ ಸರಿಯಾಗಿ ಎಲ್ಲವೂ ಉತ್ತರ ಅಲ್ಲೇ ಸಿಗುತ್ತೆ. ಆದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಗಾಬರಿ ಆಗಬೇಡ, ಯೋಚನೆ ಮಾಡಬೇಡ, ಗಂಡನ ಜೊತೆ ಆರ್ಗ್ಯುಮೆಂಟ್ ಮಾಡಬೇಡ. ಏನು ಹಿಂಗಂತೆ ಹಂಗಂತೆ ಹಂಗನ್ನಕ್ಕೆ ಹೋಗ್ಬೇಡ ರೀ. ಮಗು ಬಗ್ಗೆ ತಿಳ್ಕೊಳ್ಳೋಣ ರೀ. ಏನು ಆರೋಗ್ಯದ ಬಗ್ಗೆ ಹೇಗೆ, ಆರೋಗ್ಯ ಏನಾಗಿದೆ ಈಗ ಅಂತ ಹೇಳ್ತಾರೆ. ಆಗಲ್ಲ. ಉಸಿರಾಟದ ಕ್ರಮ ಚೆನ್ನಾಗಿದೆಯಾ, ಮಗು ಹಗಲಲ್ಲಿ ನಿದ್ದೆ ಮಾಡುತ್ತಾ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತಾ, ನಿದ್ದೆ ಯಾವುದ್ರಲ್ಲಿ ಜಾಸ್ತಿ, ಡೇನಲ್ಲ ನೈಟಲ್ಲ, ಇದು ಮಗುವಿನ ಮೆದುಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿದೆ. ಇದು ನಿನ್ನಲ್ಲಿ ಏನಿದೆಯೋ, ನಿನ್ನೆ ಕೂಡ ಹೇಳಿದೆ, ಮಗು ಹುಟ್ಟಿರೋದು ತಂದೆ ತಾಯಿ ಪ್ರತಿರೂಪ. ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಮಗುನಲ್ಲಿ ಬಂದಿರುತ್ತೆ. ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಉಮಾದೇವಿ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಏನು ಕೇಳಬೇಕಾಗಿತ್ತು ಹೇಳಿ. ನನ್ನ ಮೊಮ್ಮಗಳು ಬಂದು ಕೇಳಬೇಕು ಮೇಡಮ್. ಮೊಮ್ಮಗಳ ನಕ್ಷತ್ರ ತಿಳಿಸಿ. ಆರಿದ್ರಾ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಹಲೋ. ಹೇಳಿ. ಆರಿದ್ರಾ ನಕ್ಷತ್ರ, ಮಿಥುನ ರಾಶಿ. ಸಾಕಮ್ಮ. ಎಷ್ಟು ವಯಸ್ಸು? ಹುಟ್ಟಿದ್ದು ಎಷ್ಟು ವಯಸ್ಸು? ಶುಕ್ಲ ಪಕ್ಷ. 4 ತಿಂಗಳು ಮೇಡಮ್. ಗಂಡು ಮಗನ ಹೆಣ್ಣು ಮಗನ? 4 ಹೆಣ್ಮಗು ಸರ್. ಯಾರು? ಮಗನ ಮಗಳ, ಮಗಳ ಮಗಳ? ಮಗನ ಮಗಳು ಸ್ವಾಮಿ. ಮೊದಲನೇ ಮಗುನಾ? ಎರಡನೇ ಮಗು. ಮೊದಲನೇ ಮಗು ನಕ್ಷತ್ರ ಏನು? ಮೊದಲನೇ ಮಗು ನಕ್ಷತ್ರ ಉತ್ತರ ಪಾಲ್ಗುಣಿ. ಹೆಣ್ಣ ಗಂಡ? ಗಂಡು ಮಗು. ಎಷ್ಟು ವಯಸ್ಸು? ಅದಕ್ಕೆ 4 ವರ್ಷ ಸ್ವಾಮಿ. ಆ ಮಗು ಆರೋಗ್ಯ ಹೇಗಿದೆ? ಮಹಾಲಯ ಅಮಾವಾಸ್ಯೆ ಹುಟ್ಟಿರೋದು ಸ್ವಾಮಿ ಅವನು. ಎಂಥ ಅದೃಷ್ಟ, ಧೈರ್ಯವಂತ ಅಲ್ಲಮ್ಮ. ತುಂಬ ಆಕ್ಟಿವ್ ಆಗಿದ್ದಾನೆ.
ಆಕ್ಟಿವ್ ಇದಾನೆ. ಯಾವುದ್ರಲ್ಲಿ ಅಂತ ಕೇಳಿಲ್ವಲ್ಲ. ಯಾವ್ದ್ರಲ್ಲಿ ಗುರುಜಿ? ತೀಟೆ ಮಾಡೋದ್ರಲ್ಲಿ, ಮಾಡದೇ ಇರೋದು ಮಾಡೋದ್ರಲ್ಲಿ ತುಂಬ ಹೈಪರ್ ಆಕ್ಟಿವ್ ಆಗಿದ್ದಾನೆ. ಹೌದೌದು. ಅದನ್ನು ಮುಚ್ಚಿಡ್ತಾರಲ್ಲಪ್ಪ. ನೋಡಿ, ಆ ಮಗುನ ಕ್ಲೀನ್ ಮಾಡ್ಕೊಳ್ಳದೆ, ಆ ಮಗು ಬಗ್ಗೆ ತಿಳ್ಕೊಳ್ದೆ ಇನ್ನೊಂದು ಮಗು ಏನಕ್ಕೆ ಬೇಕಿತ್ತು ಅಂತ ಕೇಳಬಾರ್ದು. ಆದರೂ ಕೇಳ್ತಾ ಇದ್ದೀನಿ. ಹಾ. ಈ ಉದ್ದಕ್ಕೂ ಮಕ್ಕಳು ಮಾಡ್ಕೊಂಬಿಟ್ಟು ಇದೆಂಗೆ ಅದೆಂಗೆ ಅಂತ ಕೇಳೋದು ಹೆಂಗೆ? ಇದು ಮೊದಲನೇ ಮಗು ಹುಟ್ಟು ತಿಳ್ಕೊಳ್ದೆ ಇನ್ನೊಂದು ಮಗು ಕೇಳಿ ಏನಮ್ಮ ಪ್ರಯೋಜನ? ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಅವಾಗ ನಾನು ನೋಡ್ತಾ ಇರ್ಲಿಲ್ಲ ಟಿವಿ, ಗೊತ್ತಿರ್ಲಿಲ್ಲ. ಅಮಾವಾಸ್ಯೆ ಹುಟ್ಟಿದ್ದು ಒಳ್ಳೇದು ಅಂದ್ರು ಸ್ವಲ್ಪ ಜನ. ನನಗಂತೂ ಮುಜುಗರ ಇತ್ತು, ಅಮಾವಾಸ್ಯೆ ಹುಟ್ಟಿರೋದು ಸರಿಗಿಲ್ಲ ಅಂತ. ಅಲ್ಲ, ಅದು ಸರಿಯಾಗೈತೆ ಅಂತ ಹೇಳಿದ್ರಲ್ಲ, ಅವ್ರನ್ನ ನೀವು ಯಾವ ಥರ ಸನ್ಮಾನ ಮಾಡಬೇಕು ನೀವೇ ಡಿಸೈಡ್ ಮಾಡಿ. ನಿಮ್ ಪಿತೃಗಳದ್ದು ಯಾರೋ ಹಳೆ ಪಿತೃಗಳು ಬಂದಿದ್ದಾರೆ ಮನೆಗೆ, ಮಹಾಲಯ ಅಮಾವಾಸ್ಯೆ ದಿನನೇ ಹುಟ್ಟಿದ್ದಾರೆ ಅಂತ ಹೇಳಿದ್ರು. ಅಂತ ನಾವು ಏನೋ ಸುಮ್ಮನೆ ಆದ್ವಿ. ಅವನು ಆಕ್ಟಿವ್ ಇದ್ದಾನೆ, ಬೇರೆ ಬೇರೆ ತರ ಅದೇ ಟೀಟೆ ಮಾಡೋದ್ರಲ್ಲಿ, ಮಾಡೋದ್ರಲ್ಲಿ. ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಮಗು ಏನು ಮಾಡುತ್ತೆ ಅಂದರೆ ಅಮ್ಮ, ಹೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ಸಿಲಿಂಡರ್ ಲೂಸ್ ಮಾಡಿಬಿಡೋದು. ಯಾರಿಗೂ ಗೊತ್ತಿಲ್ಲ, ಸಿಲಿಂಡರ್ ಲೂಸ್ ಮಾಡಿಬಿಡೋದು. ಇಲ್ಲ ಕರೆಂಟ್ಗೆ ಏನಾದ್ರು ಮಳೆ ಹಾಕಕ್ಕೆ ಹೋಗೋದು. ಇಲ್ಲ ಅಂದರೆ ಮಾಡಿ ಮೇಲಿಂದ ಕೆಳಗೆ ಜಂಪ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡೋದು. ಅದೇ ಯೋಚನೆ ಮಾಡುತ್ತೆ. ಅಂದರೆ ಈ ರೀತಿ ತಿಕ್ಕಲ್ ಮೈಂಡ್ ಇರ್ತಕ್ಕಂಥ ಮಕ್ಕಳನ್ನ ಚೆನ್ನಾಗದೆ ಅಂತ ಹೇಳೋ ಮೂರ್ಖರುಗಳಿಗೆ ಏನು ಹೇಳ್ಬೇಕು ಹೇಳಮ್ಮ? ಯಾರೋ ಬಂದವರಂತೆ ಕತೆ ಯಾರಿಗಾರು ಹೇಳ್ತೀರಾ? ಅಮಾವಾಸ್ಯಲ್ಲಿ ಮಗು ಹುಟ್ಟಿದ್ರೆ ಹೇಳಿ ಏನಾಗೈತೆ ಅಂತ. ಅದು ತಾಕತ್ತಿಲ್ವಲ್ಲ, ಗೊತ್ತಿಲ್ವಲ್ಲ, ಎಲ್ಲಿ ಹೇಳೋಕ್ಕಾಗತ್ತೆ? ಟೋಪಿ ಹಾಕಿ ಕಳಿಸ್ಬಿಡೋದು ಕಾಸಿಸ್ಕೊಂಬಿಟ್ಟು. ಈ ಜನಗಳಿಗೂ ಬುದ್ಧಿ ಇಲ್ಲ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಕೇಳಬೇಕಮ್ಮ. ಚೆನ್ನಾಗಿದೆ ಅಂದರೆ ಹೇಗೆ, ಚೆನ್ನಾಗಿಲ್ಲ ಅಂದರೆ ಹೇಗೆ? ನಿಮಗೆ ಕೇಳೋಕ್ಕೆ ಬರಲ್ವಲ್ಲ, ಕನ್ನಡ ಬರಲ್ವ ಮಾತಾಡೋಕ್ಕೆ? ಬರುತ್ತೆ ಸ್ವಾಮಿ. ಮತ್ತು ಅವ್ರನ್ನ ಕೇಳಬೇಕು, ರೇ ಸ್ವಾಮಿ ನಿಮ್ಮ ದುಡ್ಡಿನೇ ತಗೊಳ್ಳಿ, ನನಗೆ ಸತ್ಯ ಹೇಳಿ, ಮಗು ಏನಾಗಿದೆ, ಕುಟುಂಬಕ್ಕೆ ಏನಾಗುತ್ತೆ, ಮಗು ಹೇಗಿದೆ, ಅದನ್ನು ಹೇಳಲಿಲ್ಲ ಅಂದ್ರೆ ಅವನ ಹತ್ರ ಏನಕ್ರಿ ಹೋಗ್ತೀರಾ? ಅವಿವೇಕಿಗಳ, ಅಜ್ಞಾನಿಗಳ ಹತ್ರ. ಹೌದು ಸ್ವಾಮಿ. ಅಲ್ಲ, ಇಲ್ಲೊಂದು ವಿಚಾರ ಹೇಳ್ತೀನಿ ತಿಳ್ಕೊಳ್ಳಿ. ತಪ್ಪು ಅನ್ಸ್ಬಿಟ್ಟಿದೆ. ಅಲ್ಲ, ಕೇಳಲೇಬಾರ್ದು ಅನ್ನಿಸ್ತಾ ಇದೆ. ಕೇಳಲೇಬಾರ್ದು ಅಂದರೆ ವಾಸ ಮಾಡೋದು ಹೆಂಗಮ್ಮ, ಬದುಕೋದು ಹೆಂಗಮ್ಮ? ಹೌದು. ಡಾಕ್ಟರ್ ಹತ್ರಕ್ಕೆ ಹೋಗಲ್ಲ ಅಂದರೆ ಯಾರಿಗೆ ನಷ್ಟ? ತಪ್ಪಲ್ವಾ? ಎಲ್ಲರ ಹತ್ರನೂ ಹೋಗಬೇಕು, ಆದರೆ ಯಾರ ಹತ್ರ ತಿಳ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ಫಸ್ಟು. ಈಗ ಎರಡನೇ ವಿಷಯ, 4 ತಿಂಗಳು ಮಗು ಅಂತ ಹೇಳ್ತಿದ್ದೀರಾ, ಆರಿದ್ರ ನಕ್ಷತ್ರದ ಮಗು ಅಂತ ಹೇಳ್ತಿದ್ದೀರಾ. ಈಗ ನಿಮ್ಮ ಮಗಳ ಮಗು ಅಲ್ಲ ಹೇಳಿದ್ದು ನೀವು? ಮಗನ ಮಗು. ನಿಮ್ಮ ಮಗನಿಗೆ ಕೋಪ ಸ್ವಲ್ಪ ಡಬಲ್ ಡಿಗ್ರಿ ಬರುತ್ತೆ. ಈಗ ಡಬಲ್ ಡಿಗ್ರಿ, ಸಿಂಗಲ್ ಡಿಗ್ರಿ ಇತ್ತು, ಈಗ ಡಬಲ್ ಡಿಗ್ರಿ ಬರುತ್ತೆ ಮಗನಿಗೆ. ಯಾಕೆ ಹಿಂಗೆ ಆಡ್ತಾರೆ ಈಗ ಇತ್ತೀಚೆಗೆ ಅಂತ ಹೆಂಡ್ತಿಗೆ ಡೌಟು, ನಿಮಗೂ ಡೌಟ್ ಬರುತ್ತೆ. ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಆವೇಶ ಜಾಸ್ತಿ ಇರುತ್ತೆ. ಕೋಪ ಹೇಗಿದೆ ನಿಮ್ಮ ಮಗನಿಗೆ ಗಮನಿಸಿದ್ದೀರಾ? ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಹೇಳ್ತಿರೋದೇನು ಅದೇನೆ. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಯಾಕೆ ಅಂದರೆ ನಾನಾ, ನೀನಿರ್ತೀಯ ನಾನಿರ್ತೀಯ, ಇಲ್ಲ ನೀನು ಹೋಗ್ತೀಯಾ ನಾನು ಹೋಗ್ತೀಯಾ, ಇದು ಶುರು ಆಯಿತು ಪಿಕ್ಚರು. ಯಾಕೆ? ಉತ್ತರ ಪಾಲ್ಗುಣಿ ನಕ್ಷತ್ರದ ಮಗು ಏನು ಕರ್ಮ ಕ್ಲೀನ್ ಮಾಡಿಲ್ಲ. ನೀವು ಅಮಾವಾಸ್ಯೆ ಬಂದರೆ ಯಾವ ದೇವ್ರಿಗೆ ಹೋಗ್ತೀರಾ? ಕುರಿ ಕೋಳಿ ಕುಯ್ತಕ್ಕಂಥ ದೇವರು ಯಾವುದಕ್ಕೆ ಹೋಗ್ತೀರಾ ನೀವು? ಅಮಾವಾಸ್ಯೆ ನಾವು ಅಲ್ಲೆಲ್ಲ ಹೋಗಲ್ಲ ಸ್ವಾಮಿ. ಇನ್ಯಾವಾಗ ಹೋಗ್ತೀರಿ? ನಮ್ದು ಮನೆ ದೇವರು ಮಾತ್ರ ಇದೆ, ಗವಿರಂಗ ಸ್ವಾಮಿ. ಅಲ್ಲಿಗೆ ಬಲಿ ಕೊಡ್ತೀರಾ? ಅಲ್ಲಿ ಬಲಿ ಕೊಡ್ತೀವಿ ಸ್ವಾಮಿ. ಅದು ನಾವು ಸೇವೆ ಮಾಡಿದ್ರೆ ಒಂದಿನ ಉತ್ಸವ ಮಾಡಿ ಪೂಜೆ ಮಾಡಿ ಮಾರನೇ ದಿವಸ ಭೂತಕ್ಕನ ಪೂಜೆ ಅಂತ ಮಾಡ್ತೀವಿ, ಅಲ್ಲಿ ಬಲಿ ಕೊಡ್ತೀವಿ. ಪ್ರತಿ ವರ್ಷನೂ ಮಾಡ್ತೀರಾ? ಪ್ರತಿ ವರ್ಷನೂ ಮಾಡ್ತೀರಾ? ಹೌದು ಸ್ವಾಮಿ. ಏನಕ್ಕೆ ಮಾಡೋ ಉದ್ದೇಶ ಏನದು? ಹಿರಿಯರು ಪ್ರತಿ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವಾಗೆಲ್ಲ ತುಂಬಾ ಹಂಗೆ ನಡ್ಕೊಂಡ್ ಬಂದಿದೆ ನಮ್ಮ ಮನೆ ದೇವರು ಅಂತ. ನಾವು ಪ್ರತಿ ವರ್ಷನೂ ಹಂಗೆ ಹೋಗಿ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ಜೋರಾಗಿ ಮಾಡಲ್ಲ. ಅಲ್ಲ, ಜೋರಾಗಿ ಕಮ್ಮಿನೋ? ಅಣ್ಣ ತಮ್ಮದಿರ ಜೊತೆ ಸೇರ್ಕೊಂಡ್ಬಿಟ್ಟು ದಾಯಾದಿಗಳು ಅವ್ರ ಜೊತೆ ಸೇರ್ಕೊಂಡು ಕೈ ಮುಕ್ಕೊಂಡು ಬರ್ತೀವಿ ಅಷ್ಟೇ. ಅವ್ರಿಗೆ ಕೊಟ್ಬಿಟ್ಟು. ನಿಮ್ಮ ಮನೆ ದೇವರ ಅದು? ಹೌದು ಸ್ವಾಮಿ, ಗವಿರಂಗ ಸ್ವಾಮಿ, ಲಕ್ಷ್ಮೀ ಗವಿರಂಗನಾಥ. ಓಕೆ. ಅದೇನದು ಬಲಿ ಕೊಡಬೇಕು ಅಂತ ಏನೋ ದೇವ್ರಿಗೆ ಬೇಕೇ ಬೇಕು, ಕೊಡಲೇಬೇಕು ಅಂತನಾ? ಹೌದು ಸ್ವಾಮಿ, ಎಲ್ಲರೂ ಕೊಡ್ಲೇಬೇಕು, ಅದು ಕಂಪಲ್ಸರಿ. ಅಲ್ಲಿ ಅದು ಭೂತರಾಯ ಅಂತ ಮಾಡ್ತಾರೆ. ಕೆಂಚರಾಯ ಭೂತರಾಯ ಅಂತ ಅವ್ರಿಗೆ ಬಲಿ ಕೊಡೋದು ಸ್ವಾಮಿ. ಅದು ಭಾನುವಾರನೇ ಮಾಡೋದು, ಬುಧವಾರ ಮಾಡ್ತೀವಿ. ವಾರದಲ್ಲಿ 2 ದಿವಸ ಮಾಡೋದು. ಸರಿ, ಸತ್ತವ್ರ ಫೋಟೋ ಯಾವ್ದಿದೆ ಮನೆಯಲ್ಲಿ? ಇಲ್ಲ ಸ್ವಾಮಿ, ನಾವು ಮನೆ ಕಟ್ಟಿ ಬಂದು 3 ವರ್ಷ ಆಯ್ತು ಈ ಮನೆಗೆ, ಹೊಸ ಮನೆಗೆ. ಅವಾಗಿಂದ ಫೋಟೋನೇ ಹಾಕಿಲ್ಲ. ಅಂತೂ ಇದೆಯಾ ಮನೇಲಿ ಇದೆಯಾ?
ಮನೇಲಿದೆ, ಮೇಲ್ಗಡೆ ಎತ್ತಿಟ್ಬಿಟ್ಟಿದೀವಿ. ಎಷ್ಟು ಫೋಟೋ ಇದೆ? 2 ಇದೆ ಸ್ವಾಮಿ. ಓಕೆ, ಅದನ್ನು ಎಡೆ ಎಕ್ಕುವಾಗ ತೆಗೆಯೋದಾ? ಹಾ, ಎಡೆ ಹೋಗಿ ತೆಗಿತೀವಿ. ಎಷ್ಟೊತ್ತಿಗೆ ಎಡೆ ಹಾಕೋದು? ಸಾಯಂಕಾಲನಾ? ಇಲ್ಲ ಸ್ವಾಮಿ, ಮಧ್ಯಾಹ್ನ 12 ಗಂಟೆ ಒಳಗಡೆ ಹಾಕ್ತೀವಿ. ಅವಾಗಲೂ ನಾನ್ ವೆಜ್ಜಾ? ಮೊದ್ಲು ನಾನ್ ವೆಜ್ ಆಗ್ತಾ ಇದೆ ಸ್ವಾಮಿ, ಈಗ ವೆಜ್ ಬಂದಿದೀವಿ. ಯಾರ್ಯಾರೋ ಹಿಂಗೆ ಮಾಡಬಾರ್ದು ಆ ತರ ಸತ್ತೋರ್ಗೆ ನಾನ್ ವೆಜ್ ಅಂತ ಹೇಳಿದ್ರು, ಅದಕ್ಕೆ ಈಗ ವೆಜ್ ಮಾಡ್ತೀವಿ, ವಡೆ ಪಾಯಸ. ಓಕೆ, ಯಾಕೆಷ್ಟು ಕೇಳಿದೆ ಅಂದರೆ ನಿಮ್ಮ ಮೊದಲನೇ ಮೊಮ್ಮಗ ಹುಟ್ಟಿರ್ತಕ್ಕಂಥದ್ದು ಈ ಬಲಿ ಕೊಡ್ತಕ್ಕಂಥ ದೇವತೆಗೆ ಯಾರು ಪೂಜೆ ಮಾಡ್ತಾರೆ, ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಯಾರು ದೇವತೆಗಳಿಗೆ ಹತ್ರ ಹೋಗ್ತಾರೆ, ಅಂದರೆ ಬಲಿ ಕೊಡೋ ದೇವರನ್ನು ಯಾರು ಮಾಡ್ತಾ ಇರ್ತಾರೆ, ಮೊದಲಿಂದ ಆಗಿ ಬಂದೈತೆ ಅಂತ ಯಾರು ಮಾಡ್ತಾ ಇರ್ತಾರೆ, ಅದಕ್ಕೆ ಈ ಕುಚೇಷ್ಟೇ ಹಠವಾದಿ ಮಕ್ಕಳು ಹುಡ್ತಾರೆ. ಯಾಕೆಂದರೆ ನೀವು ಮಾಡ್ತಾ ಇರೋ ಪೂಜೆನೇ ಬಲಿ ಕೊಡೋ ದೇವರು. ಅಂದಮೇಲೆ ನಿಮ್ಮ ಮನೇಲಿ ಹುಟ್ಟೋ ಮಕ್ಕಳು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ನೀವು ಬಲಿ ಕೊಡ್ತಾ ಇರಬೇಕು. ಅಂದರೆ ಮಕ್ಕಳಿಗೋಸ್ಕರವಾಗಿ ನೀವು ಬಲಿ ಹಾಕ್ತೀರ. ಆವೇಶ, ಉದ್ವೇಗ, ಕೋಪ, ಅವಮಾನ ಮಾಡೋದು, ನಾನು ಮಾಡೋದೇ ಹೆಂಗೆ ಅನ್ನೋದು, ಇದೆಲ್ಲ ನೀವೇ ಮಾಡ್ಕೊಂಡಿರೋದು. ಯಾಕೆ ಅಂದರೆ ನೀವು ಅಳಬರು ಹೇಳಿದ್ರು ಅಂತ. ಅಮ್ಮ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊ ತಾಯಿ. ಅಳಬರು ಹೇಳಿದ ಮೇಲೆ ಅವರು ನೆಮ್ಮದಿಯಾಗಿ ಆರೋಗ್ಯವಾಗಿ ಚೆನ್ನಾಗಿದ್ರೆ ಅವ್ರು ಹೇಳೋದನ್ನು ಮಾಡಿ. ಅವ್ರು ಆನಾಟಿ ಕಷ್ಟ ಅನ್ಬೋದು ಸತ್ತಿರ್ತಾರೆ, ಅದನ್ನ ಹಿಡ್ಕೊಂಡು ನೀವು ಹೋಗ್ತಿರಲ್ಲ. ಏನು ಬುದ್ಧಿ ಇದೆ ನಿಮಗೆ? ಸ್ವಲ್ಪ ಯೋಚನೆ ಮಾಡಿ. ನಾನು ಬೇಕು ಬೇಡ ಅಂತ ಹೇಳ್ತಾ ಇಲ್ಲ, ಡಿಸೈಡ್ ಮಾಡಿ. ಹಿರಿಯರು ಮಾಡಿದ್ದು ಸರಿಯಾಗಿದ್ದರೆ ನಾವು ನೆಮ್ಮದಿಯಾಗಿರ್ತಿದ್ದೋ. ನಾವು ನೆಮ್ಮದಿಯಾಗಿಲ್ಲ ಅನ್ನೋ ಅವ್ರು ಮಾಡ್ಕೊಂಬಂದರೆ ಸರಿ ಇಲ್ಲ. ನೀವು ಅದನ್ನೇ ಹಿಡ್ಕೊಂಡು ಹೋದರೆ ನಿಮ್ಮ ಮಕ್ಕಳು ಅದೇ ಅನುಭವಿಸ್ತಾರೆ. ಯಾಕೆ ಶಾಸ್ತ್ರ ಕೇಳ್ತೀರಾ? ಏನಕ್ಕೆ ಜ್ಯೋತಿಷ್ಯ ಕೇಳ್ತೀರಾ? ಹೇಳಿ, ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ? ಹಳಬರು ಮಾಡಿದ್ದೆಲ್ಲ ಸತ್ಯ ಅಂದ್ಕೊಂಡೆ ನಮ್ಮ ಜನ ಇವತ್ತು ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋದು. ಹಳಬರಿದ್ದಂಥ ಪ್ರಪಂಚ ಈಗಿಲ್ಲ. ಇದು ಕಲಿಗಾಲ, ಮಾಡ್ರನ್ ಲೈಫ್. ಇದನ್ನ ಹೇಳ್ತೀರಾ, ನಮ್ಮ ಅಪ್ಪ ಅಮ್ಮಂದು ಹೇಳ್ಕೊತೀರಾ ಅಂದರೆ ಹೆಂಗೆ ಬದುಕ್ತೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ. ಆರಿದ್ರಾ ನಕ್ಷತ್ರದ ಮಗು ಕುಟುಂಬವನ್ನು ಚಿಲ್ಲು ಮಾಡುತ್ತೆ, ಚೆದರೊಡೆಯತ್ತೆ. ಒಬ್ರಿಗೊಬ್ರು ನೋಡಿದ್ರೆ ಆಗಲ್ಲ. ಅವ್ರು ನೋಡಿ ಇವ್ರು ಡಿಕ್ಕಿ ಹೊಡಿತಾರೆ, ಇವ್ರಿಗೆ ಅವರು ಡಿಕ್ಕಿ ಹೊಡಿತಾರೆ. ಇದು ಶುರುವಾಗುತ್ತೆ. ಪಿಕ್ಚರ್ ಶುರು ಆಗಿದೆ. ಈಗ ಗಾಬರಿ ಆಗಬೇಡಿ. ಮೊದಲು ತಿಳ್ಕೊಳ್ಳಿ, ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರಬೇಕಂದ್ರೆ ಮಕ್ಕಳು ಹುಟ್ಟಿದ ಸತ್ಯವನ್ನು ತಿಳ್ಕೋಬೇಕು. ಇಲ್ಲ ಅಂದರೆ ನಮ್ಮ ಮನೇಲಿ ಯಾಕೋ ಹೋದ ಅಮಾವಾಸ್ಯೆನ ಸರಿ ಇಲ್ಲ, ಯಾಕೋ 2 ತಿಂಗಳಿಂದ ಸರಿ ಇಲ್ಲ ಅಂತ ಕುತ್ಕೊಂಡು ಯೋಚನೆ ಮಾಡೋದಲ್ಲ. ನಿಮ್ಮ ಮನೆಯಲ್ಲಿ ಹುಟ್ಟಿರುವ ಮಗುವೇ ನಿಮ್ಮ ಮನೆಯ ಗ್ರಹಗಳು. ನಿಮಗೆ ತೊಂದರೆ ಕೊಡ್ತಾವ್ರ, ಖುಷಿ ಕೊಡ್ತಾವ್ರ, ಅದನ್ನು ತಿಳ್ಕೊಳ್ಳಿ. ಶಾಸ್ತ್ರ ಕೇಳೋದನ್ನು ಬಿಡಿ. ನಿಮ್ಮ ಮನೆಯಲ್ಲಿರುವಂತಹ ಗ್ರಹಗಳನ್ನು ಗುರುತಿಸಿ. ಇದು ನೀವು ಮಾಡಬೇಕಾದ ಕೆಲಸ. ನಾವು ಎಲ್ಲೋ ಇರೋ ಪಂಚಾಂಗದಲ್ಲಿರೋ ಗ್ರಹಗಳನ್ನೇ ನಾವು ಕೂತಿದ್ದೀವಿ ಹೊರತು ನಮ್ಮಲ್ಲಿರೋ ಗ್ರಹಗಳು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನು ತಿಳ್ಕೋಬೇಕು ಅಂದರೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ನೆಮ್ಮದಿ ಬರುತ್ತೆ. ಹಳೆ ವಿಚಾರಗಳು ಮಾಡಬೇಕಾ ಬೇಡವಾ ಆಮೇಲೆ ಡಿಸೈಡ್ ಮಾಡಿ. ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಮಾಡಿದ್ರೆ ಯಾವ ರೀತಿ ಇರಬೇಕು, ಇದನ್ನು ತಿಳ್ಕೊಂಡ್ರೆ ನಿಮ್ಮ ಮಕ್ಕಳು ಆರೋಗ್ಯ ಅಭಿವೃದ್ಧಿ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕೊನೆಯದಾಗಿ ವೀಕ್ಷಕರು, ಸಾಕಷ್ಟು ಜನ ಇದೊಂದು ಫಿಕ್ಸ್ ಆಗಿದ್ದಾರೆ. ಏನು ಅಂದರೆ ನಮ್ಮಪ್ಪ ಬಲಿ ಕೊಡ್ತಿದ್ರು, 4-6 ಜನ ಕರೆದು ಊಟಕ್ಕೆ ಹಾಕ್ತಿದ್ರು ಅಂತ ಮಾಡ್ಕೊಂಡೇ ಬರ್ತಿರ್ತಾರೆ ಹೊರತು ಬದಲಾವಣೆ ಆಗಿರಲ್ಲ. ಒಳಗಡೆ ಮುಳುಗ್ತಾ ಇರ್ತಾರೆ, ಆದರೂ ಮಾಡೋದು ಬಿಡಲ್ಲ. ಯಾಕೆ ಅಂದರೆ ನಮ್ಮ ಅಪ್ಪ ಮಾಡ್ದ, ನಮ್ಮ ತಾತ ಮಾಡ್ದ, ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ಅತ್ತೆ ಹೇಳಿದ್ರು, ಹಿಂಗೆ ಹೇಳ್ಕೊಂಡು ಬರ್ತಾರಲ್ಲ. ಮತ್ತು ನೀವು ಬದಲಾವಣೆ ಆಗಿದ್ದರೆ ಮಾಡಿ. ನೀವೇನೂ ಆಗಿಲ್ಲ, ಒಳಗಡೆ ಹೋಗ್ತಾ ಇದ್ದೀರಾ, ಅದನ್ನೇ ಮಾಡ್ತೀನಿ ಅಂದರೆ ಯಾರಮ್ಮ ಹೊಣೆ ಇದಕ್ಕೆ? ಅವರೇ ತಾನೇ. ಹಾಗಾಗಿ ಇವತ್ತು ನಾವು ಹೇಳಿದಂತಹ ಮನೆ ವಿಚಾರದಲ್ಲಿ ದೊಡ್ಡದಾಗಿ ಮನೆ ಕಟ್ಟಬೇಕು, ಚೆನ್ನಾಗಿ ಮನೆ ಕಟ್ಟಬೇಕು, ಜೋರಾಗಿ ಮನೆ ಕಟ್ಟಬೇಕು ಅನ್ನೋ ಹುಚ್ಚು ಮನಸ್ಥಿತಿ ಯಾರಿಗೆ ಬರುತ್ತೆ ಅಂದರೆ ಇಂಥವ್ರಿಗೆ. ಹಠಮಾರಿತನದಿಂದ ಮನೆ ಕಟ್ಟೋದು, ದೊಡ್ಡದಾಗಿ ಕಟ್ಬಿಡೋಣ, 3 ಫ್ಲೋರ್ ಕಟ್ಬಿಡೋಣ, ಈ ರೀತಿ ಹುಚ್ಚುತನದ ಮನೆಯನ್ನು ಕಟ್ಟಬೇಕು ಅಂತ ಒಳ್ಳೆಯ ರೀತಿಯಲ್ಲಿ ಸಲಹೆ ಕೊಡೋರು ಯಾಕೆ ಸಿಕ್ಕಲ್ಲ ಅಂದರೆ, ಅವ್ರು ಸಿಕ್ಕಿದ್ರೆ ಪಕ್ಕದಲ್ಲಿದ್ದರೂ ನೀವು ಸಿಕ್ಕಲ್ಲ ನಿಮಗೆ. ಯಾಕೆ ಅಂದರೆ ನೀವು ಹೋಗುತ್ತಿರುವ ದಾರಿ ರೊಚ್ಚಿ ಎದ್ದೋಗಿದ್ದೀರಾ. ನೀವು ಹಠಮಾರಿತನದಿಂದ ಬದುಕ್ತಾ ಇದ್ದೀರಾ. ಯಾರನ್ನೋ ನೋಡ್ಬಿಟ್ಟು ಬದುಕಕ್ಕೆ ಹೋಗ್ತಾ ಇದ್ದೀರಾ. ಸಿನಿಮಾ ಸೀರಿಯಲ್ ನೋಡ್ಬಿಟ್ಟು ಮನೆ ಕಟ್ಸಕ್ಕೆ ಹೋಗ್ತಾ ಇದ್ದೀರಾ. ಈ ಹುಚ್ಚುತನ ಏನಕ್ಕೆ ಬರುತ್ತೆ ಮಕ್ಕಳಲ್ಲಿ, ಗಂಡಲ್ಲಿ, ಹೆಂಡತಿಲಿ ಅಂದರೆ ಅಭಿವೃದ್ಧಿ ಇಲ್ಲದ ಮನೆ, ಅಭಿವೃದ್ಧಿ ಇರುವ ಮನೆ ಯಾವುದು ಅಂತ ಮೊದಲು ಡಿಸೈಡ್ ಮಾಡಿ. ಮತ್ತು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯಾದರೂ ಕೂಡ ಆ ಮನೆಯಲ್ಲಿ ಬೆಡ್ರೂಮು ಇರ್ತಕ್ಕಂತಹ ವಿಚಾರ ಸಮಯದ ಅಭಾವ ಹೇಳೋಕ್ಕಾಗಲಿಲ್ಲ, ಮುಂದುವರೆದ ಭಾಗ ಹೇಳ್ತೀನಿ. ಯಾಕೆ ಅಂದರೆ ಬೆಡ್ರೂಮನ್ನು ನೀವು ಎಷ್ಟು ಮಟ್ಟಕ್ಕೆ ಗಮನಿಸ್ತೀರಾ, ಎಷ್ಟು ಮಟ್ಟಕ್ಕೆ ಅದನ್ನು ಇಟ್ಕೊಂಡಿದ್ದೀರಾ ಅನ್ನೋ ಸತ್ಯ ತಿಳ್ಕೊಂಡ್ರೆ ಮನೆಯ ಯಜಮಾನ ಅಂತಕ್ಕಂಥವ್ರು ಶಾಂತವಾಗಿರೋದಕ್ಕೆ ಕಾರಣ ಆಗುತ್ತೆ. ಆ ಶಾಂತತೆ ಇರೋದು ಪೂಜೆಯಿಂದ ಅಲ್ಲ, ನಿಮ್ಮ ಬೆಡ್ರೂಮಿಂದ, ನಿಮ್ಮ ಈಶಾನ್ಯ ಮೂಲೆಯಲ್ಲಿ ನೀವು ಇಟ್ಕೊಂಡಿರ್ತಕ್ಕಂಥ ರೀತಿ ನೀತಿಯಿಂದ ನಿಮ್ಮ ಮನೆ ಯಜಮಾನರು ಅಭಿವೃದ್ಧಿವಂತರಾಗೋದಕ್ಕೆ ಕಾರಣ ಆಗತ್ತೆ. ಇದನ್ನು ನೀವು ತಿಳ್ಕೊಂಡು ಆಮೇಲೆ ನೀವು ಪೂಜೆ ಮಾಡೋದಲ್ಲ, ಸದಾ ಪೂಜೆ ಮನೆಯೇ ಮಾಡ್ಕೋತಾ ಇರತ್ತೆ, ನೀವು ಮಾಡಬೇಡಿ. ಅಂತಹ ಅದ್ಭುತವಾದ ಒಂದು ಪವಾಡ ಮುಂದುವರೆದ ಭಾಗ ತಿಳಿಯೋದಕ್ಕೆ ಪ್ರಯತ್ನ ಮಾಡಿ, ಕಾಯ್ತಾರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.
ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಾವು ವಾಸಿಸುವಂತಹ ಮನೆ ಯಾವ ರೀತಿಯಾಗಿರಬೇಕು, ಶುದ್ಧ ಗೃಹಸ್ಥದ ನಿಖರವಾದ ಅರ್ಥ ಏನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.